ಕರವೀರ ಮಾಹಿತಿ ಮಾಲಿಕೆಯ 56ನೇ ಸಂಚಿಕೆಗೆ ತಮ್ಮನ್ನ ಮತ್ತೊಮ್ಮೆ ಆಧಾರದಿಂದ ಸ್ವಾಗತವನ್ನ ಕೋರ್ತಾ ಮೊದಲೇ ಅನೌನ್ಸ್ ಮಾಡಿದಂಗೆ ಲೆಕ್ಕಪತ್ರ ದಾಖಲೆಗಳು ಇದರ ಕ್ರಿಯೇಷನ್ ಅಂಡ್ ಮೇಂಟೆನೆನ್ಸ್ ಅಂದರೆ ಸೃಜನೆ ಮತ್ತು ನಿರ್ವಹಣೆ ಈ ಬಗ್ಗೆ ಕಳೆದ 3 ಸಂಚಿಕೆಗಳಿಂದ ಈ ಬಗ್ಗೆ ನಾವು ಲೆಕ್ಕಪತ್ರಗಳ ದಾಖಲೆಗಳ ಬಗ್ಗೆ ಚರ್ಚಿಸ್ತಾ ಬಂದಿದ್ದೀವಿ. ಇವತ್ತು ಇದರ ಮುಂದುವರಿದ ಭಾಗ 4ನೇ ಭಾಗ. ಇದರಲ್ಲಿ ಅಕೌಂಟಿಂಗ್ ರೆಕಾರ್ಡ್ಸ್ ಅಥವಾ ಲೆಕ್ಕಪತ್ರ ದಾಖಲೆಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಹಿಂದಿನ ಸಂಚಿಕೆಗಳಲ್ಲಿ ಲೆಕ್ಕಪತ್ರ ಅಂದ್ರೆ ಏನು, ಯಾಕೆ ಇಡಬೇಕು, ಲೆಕ್ಕಪತ್ರ ನಿರ್ವಹಣೆ ಅಂದ್ರೆ ಏನು, ಅಕೌಂಟ್ಸ್ ಅಂದ್ರೆ ಏನು, ಅಕೌಂಟಿಂಗ್ ಅಂದ್ರೇನು, ಅಕೌಂಟಿಂಗ್ ರೆಕಾರ್ಡ್ಸ್ ಅಂದ್ರೆ ಯಾವುದು, ಮತ್ತೆ ಅಕೌಂಟಿಂಗ್ ಸಿಸ್ಟಮ್ ಅಂದ್ರೆ ಯಾವುದು, ಸಹಕಾರ ಸಂಘಗಳ ಆರ್ಥಿಕ ತಕ್ತೆಗಳು ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಯಾವುದು, ಲೆಕ್ಕ ಪದ್ಧತಿ ಹೇಗಿರ್ಬೇಕು ಸಹಕಾರ ಸಂಘಗಳಲ್ಲಿ, ಲೆಕ್ಕ ನಮೂದು ನಿಯಮಗಳು ಅಂದ್ರೆ ಅಕೌಂಟಿಂಗ್ ರೂಲ್ಸ್ ಏನು, ನಗದು ಪುಸ್ತಕ, ಡೇ ಬುಕ್, ಜನರಲ್ ಲೆಡ್ಜರ್, ಸಬ್ಸಿಡಿಯರಿ ಖಾತೆಗಳು ಅಂದ್ರೆ ಏನು, ಫೈನಲ್ ಅಕೌಂಟ್ಸ್ ಅಂದ್ರೆ ಏನು ಅಂತೇಳಿ ಅದರಲ್ಲೆಲ್ಲ ವಿಚಾರ ಮಾಡಿದ್ವಿ. ಜಮಾ ಖರ್ಚು ತಕ್ತೆ ಅಂದ್ರೆ ಏನು, ಲಾಭ ನಷ್ಟ ಅಂದ್ರೆ ಏನು, ಆಸ್ತಿ ಜವಾಬ್ದಾರಿ ತಕ್ತೆ ಅಂದ್ರೆ ಏನು, ಇದಿಷ್ಟನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡಿದ್ದೆ ನಿಮ್ ಜೊತೆಗೆ. ನಂತರದಲ್ಲಿ ನನಗೆ ಅಂತಿಮ ಆರ್ಥಿಕ ತಕ್ತೆಗಳಲ್ಲಿ ಸರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬಗ್ಗೆನೂ ಹೇಳಿ, ನಾನು ಅದನ್ನು ಹೇಳುವಂತ ಯೋಚನೆ ಮಾಡಿರ್ಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಕೂಡ ಬರ್ತದೆ, ನಾವು ಕೆಲವರು ಉತ್ಪಾದನಾ ಕ್ಷೇತ್ರದಲ್ಲಿ ಇದೀವಿ, ಹಾಗಾಗಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬೇಕಾಗತ್ತೆ, ವ್ಯಾಪಾರಿ ತಕ್ತೆ ಟ್ರೇಡಿಂಗ್ ಅಕೌಂಟ್ ಅದ್ರ ಬಗ್ಗೆನೂ ಹೇಳಿ ಅಂತ ಕೆಲವರು ಹೇಳಿದ್ರಿಂದ ಇವತ್ತಿನ ಸಂಚಿಕೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಉತ್ಪಾದನಾ ತಕ್ತೆಯನ್ನ ಸ್ವಲ್ಪ ಹೊತ್ತು ನಾವು ಚರ್ಚೆ ಮಾಡೋಣ ಒಂದು ಸ್ಲೈಡ್ ಅಲ್ಲಿ. ಆಮೇಲೆ ವ್ಯಾಪಾರಿ ತಕ್ತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋಣ. ಆಮೇಲೆ ಅಡಕಗಳು, ಪರಿಶಿಷ್ಟಗಳು, ಅನುಬಂಧಗಳು, ಇದು 3 ಬೇರೆ ಬೇರೆ. ಮತ್ತೆ ಅಡಕಗಳು, ಪರಿಶಿಷ್ಟಗಳು ಪರ್ಯಾಯ ಪದಗಳಲ್ಲ, ಬೇರೆ ಬೇರೆ ಪದಗಳು. ಇವುಗಳ ಬಗ್ಗೆ ಏನೇನು ನಾವು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಅಡಕಗಳು ಅಂದ್ರೆ ಎನ್ಕ್ಲೋಸರ್ಸ್ ಅಂತೀವಿ, ಪರಿಶಿಷ್ಟಗಳು ಅಂದ್ರೆ ಶೆಡ್ಯೂಲ್ಸ್, ಅನುಬಂಧಗಳು ಅಂದ್ರೆ ಅನೆಕ್ಷರ್ಸ್. ಎನ್ಕ್ಲೋಸರ್ಸ್ ಬೇರೆ, ಶೆಡ್ಯೂಲ್ಸ್ ಬೇರೆ, ಅನೆಕ್ಷರ್ಸ್ ಬೇರೆ. ಬೇರೆ ಬೇರೆ ಕಾರಣಗಳಿಗಾಗಿ ಅವುಗಳು ಬೇಕಾಗತ್ತೆ, ಅದನ್ನ ನಾವು ಚರ್ಚೆ ಮಾಡೋಣ. ಹಾಗೆ ಲಾಭ ವಿಂಗಡಣೆ, ಲಾಭಾಂಶ ಹಂಚಿಕೆ, ವಿತರಣೆ, ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಗ್ಗೆ, ಲಾಭ ವಿತರಣಾ ತಕ್ತೆ ಬಗ್ಗೆ ನಾನು ಹೇಳಿದ್ದೆ. ಆದ್ರೆ ಕೆಲವರು ಇನ್ನೂ ಸ್ವಲ್ಪ ವಿತರಣೆಗಳ ಬಗ್ಗೆ, ಲಾಭಾಂಶ ಹಂಚಿಕೆ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಬೇಕು ಅಂತ ಹೇಳಿ ಕೆಲವೊಂದು ಪ್ರಶ್ನೆಗಳು ನನಗೆ ಬಂದಿದ್ರಿಂದ ಅದಕ್ಕೆ ಪೂರಕವಾಗಿ ಇವತ್ತು ಅದನ್ನ ಇದು ಮಾಡ್ತಾ ಇದೀವಿ. ಮತ್ತೆ ಫೈನಲ್ ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ಮಾಡಬಾರ್ದು. ಆಮೇಲೆ ಎಲ್ಲ ಸಂಚಿಕೆಗಳಿದ್ದಂಗೆ ಕೊನೆಯದಾಗಿ ಲೆಕ್ಕ ಪರಿಶೋಧನಾ ಅಂಶಗಳು ಏನೇನು, ನಾವು ಯಾವ್ದನ್ನು ನೋಡ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಲೆಕ್ಕ ಪರಿಶೋಧಕರು ಯಾವ್ದಾವ್ದನ್ನ ಗಮನಿಸ್ಬೇಕಾಗತ್ತೆ ಅಂತ. ಸೊ ಇದು ಇವತ್ತಿನ ಸೆಷನ್ನಿನ ಒಂದು ಪಕ್ಷಿ ನೋಟ, ಬರ್ಡ್ ಐ ವ್ಯೂ. ಉತ್ಪಾದನಾ ತಕ್ತೆ ಅಂದ್ರೆ ಏನು, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಯಾವ್ದ್ಯಾವ್ದು ಪ್ರೊಡಕ್ಷನ್ ನಲ್ಲಿ ನಿರತವಾಗಿದೆ ಅಥವಾ ಇಂಡಸ್ಟ್ರೀಸ್ ಆಗಿದೆ, ಅಥವಾ ಯಾವುದೋ ಒಂದು ಮಾಲನ್ನ ತಯಾರಿ ಮಾಡ್ತಾ ಇದ್ದಾರೆ, ಒಂದು ರಾ ಮೆಟೀರಿಯಲ್ ತಗೊಂಡು ಅದನ್ನ ಕನ್ವರ್ಟ್ ಮಾಡಿ ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ತಾರೆ ಅಥವಾ ಬೈ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ್ರೆ ಅವುಗಳೆಲ್ಲರಿಗೂ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡ್ಬೇಕಾಗತ್ತೆ. ಇದರಲ್ಲಿ ರಾ ಮೆಟೀರಿಯಲ್ಸ್ ಏನ್ ಇರುತ್ತೆ, ಅದ್ರದ್ದು ರಾ ಮೆಟೀರಿಯಲ್ಸ್ ಆರಂಭಿಕ ದಾಸ್ತಾನು ಏನಾದಿದ್ರೆ ಅದರ ಕಚ್ಚಾ ಮಾಲಿನ ಅಂತಿಮ ದಾಸ್ತಾನು ಏನಿದೆ ಅನ್ನೋ ತೋರಿಸುತ್ತೆ. ಜೊತೆಗೆ ಈ ವರ್ಷ ಕಚ್ಚಾ ಮಾಲುಗಳು ಎಷ್ಟು ಖರೀದಿ ಮಾಡಿದೀವಿ, ಅದನ್ನು ಉಪಯೋಗಿಸ್ಕೊಂಡು ಉತ್ಪಾದನಾ ವೆಚ್ಚ ಮಾಡಿದೀವಲ್ಲ, ಉತ್ಪಾದನೆ ಮಾಡಿದೀವಲ್ಲ, ಅದಕ್ಕೆ ಉತ್ಪಾದನಾ ವೆಚ್ಚ ಏನ್ ಮಾಡಿದೀವಿ, ಉತ್ಪಾದನಾ ವೆಚ್ಚ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲೇ ಬರಬೇಕಾಗತ್ತೆ. ಹಂಗೆ ಉತ್ಪಾದನಾ ವೆಚ್ಚ ಏನ್ ಮಾಡಿದೀವಿ ಅವುಗಳ ವಿವರ ಇರ್ತದೆ. ಮತ್ತೆ ಇದರಲ್ಲಿ ಸೇಲ್ಸ್ ಇರೋದಿಲ್ಲ, ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗತ್ತೆ ಅದನ್ನ ಮಾರಾಟ ಖಾತೆಗೆ, ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಗೊತ್ತಾಗೋದಿಲ್ಲ. ನಾವು ಇದನ್ನ ಉತ್ಪಾದನೆಗೆ ಏನ್ ವೆಚ್ಚ ಆಗಿದೆ, ಅಥವಾ ನಿಮ್ಮಲ್ಲಿ ಉತ್ಪಾದನೆಗಳೇ 4-5 ತರದ ಉತ್ಪಾದನೆ ಇದ್ರೆ ಯಾವ್ಯಾವ ಉತ್ಪಾದನೆಯಲ್ಲಿ ಏನೇನ್ ಆಗ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬೇಕಾಗುವಂಥದ್ದು ಕಾಸ್ಟಿಂಗ್ಗೆ ಇದು ಅನುಕೂಲ ಆಗತ್ತೆ. ಹಾಗಾಗಿ ಇದನ್ನ ಮಾರಾಟ ಖಾತೆಗೆ ವರ್ಗಾಯಿಸ್ತೀವಿ. ಮಾರಾಟಕ್ಕೆ ಯೋಗ್ಯವಲ್ಲದ ಕಚ್ಚಾ ಮಾಲಿದ್ರೆ ಅಂದ್ರೆ ಗುಜರಿ, ಅದು ವೇಸ್ಟ್, ಆ ತರದಿದ್ರೆ ಅದನ್ನ ಮಾರಾಟ ಮಾಡ್ತೀವಿ. ಅದನ್ನ ಇಲ್ಲೇ ಮಾರಾಟ ಮಾಡಿ ಇದರಲ್ಲೇ ತೋರಿಸ್ತೀವಿ. ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ, ಅದ್ರಲ್ಲಿ ಒಂದಿಷ್ಟು ವೇಸ್ಟ್ ಪ್ರಾಡಕ್ಟ್ಗಳು ಸಿಗತ್ತೆ, ಬೈ ಪ್ರಾಡಕ್ಟ್ಗಳು ಸಿಗತ್ತೆ, ಅದನ್ನ ಗುಜರಿಗೆ ಮಾರ್ತೀವಿ ಅಥವಾ ಅದನ್ನ ಹಾಗೆ ಬೇರೆ ಸಣ್ಣ ಮೊತ್ತದ ವ್ಯಾಲ್ಯೂಗೆ ಮಾರ್ತೀವಿ.
ಅಂತಹ ಮಾರಾಟ ಮಾಡಿದ್ರೆ ಅದನ್ನ ಇದರಲ್ಲೇ ತೋರಿಸ್ತೀವಿ. ಮಾರಾಟಕ್ಕೆ ಯೋಗ್ಯವಲ್ಲದ ಅಂದ್ರೆ ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲದ, ಅದು ಪ್ಯಾಕ್ ಮಾಡಿ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದು ವೇಸ್ಟ್, ಒಂದ್ ರಾಶಿ ವೇಸ್ಟ್ ಬರುತ್ತೆ ನಮಗೆ. ಹಾಗಾದ್ರೆ ಅದನ್ನ ಲಂಸಮ್ ಅಲ್ಲಿ ಗುಜರಿಯಲ್ಲಿ ಮಾಡ್ತೀವಿ, ಅಂತ ಇದನ್ನ ಇಲ್ಲಿ ತಗೊಳ್ತೀವಿ. ಅಂದ್ರೆ ಇದು ನಮ್ಮ ಸಂಸ್ಥೆಯಲ್ಲಿ ಉತ್ಪಾದನಾ ವೆಚ್ಚವನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಂದ್ರೆ ತಯಾರಿ ಮಾಡ್ಲಿಕ್ಕೆ ಏನ್ ಬೇಕಾಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕಾಸ್ಟಿಂಗ್ ಗೆ ಇದು ಅನುಕೂಲ ಆಗತ್ತೆ. ಯಾವುದೇ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದಾವೆ, ಅವೆಲ್ಲ ಉತ್ಪಾದನಾ ಖಾತೆಗಳನ್ನ ಸಪರೇಟ್ ಮಾಡ್ತವೆ. ಯಾಕೆಂದ್ರೆ ಅದರಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಇರುತ್ತೆ, ಕಾಸ್ಟಿಂಗ್ ಗೆ ಅವ್ರಿಗೆ ಅನುಕೂಲ ಆಗತ್ತೆ. ಎಲ್ಲಿ ವೆಚ್ಚ ಕಡಿಮೆ ಮಾಡಬಹುದು, ಅಥವಾ ಎಲ್ಲಿ ತಯಾರಿಕ ಇದರಲ್ಲಿ ಎಲ್ಲೆಲ್ಲಿ ನಾವು ಉಳಿಸಬಹುದು ಹಣವನ್ನ ಅಂತ ನೋಡ್ಲಿಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಇದು ಲಾಭ ನಷ್ಟವನ್ನು ತೋರಿಸೋದಿಲ್ಲ. ಇದು ಸಂಸ್ಥೆಗೆ ಲಾಭ ಮಾಡಿದೆಯೋ ನಷ್ಟ ಆಗಿದೆಯೋ ಗೊತ್ತಿಲ್ಲ. ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೋ ಅದಷ್ಟನ್ನು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟು ಐಟಮ್ ಮತ್ತು ಎಷ್ಟು ಅಮೌಂಟ್, ಎಷ್ಟು ನಮಗೆ ಎಷ್ಟು ಬಿದ್ದಿದೆಯೋ ಅಷ್ಟಕ್ಕೆ ಅಟ್ ಈವನ್ ಕಾಸ್ಟ್ ಅಂತೀವಿ. ಈವನ್ ಕಾಸ್ಟ್ ಅಂದ್ರೆ ಎಷ್ಟು, ನಮಗೆ 117 ರೂಪಾಯಿ ಬಿದ್ದಿದೆ, 117 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ. 117 ರೂಪಾಯಿ 13 ಪೈಸೆ ಬಿದ್ದಿದೆ, 117 ರೂಪಾಯಿ 13 ಪೈಸೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾಟ್ ಇವನ್ ಎ ಸಿಂಗಲ್ ಪೈ ಪ್ರಾಫಿಟ್. ಸೊ ಪ್ರಾಫಿಟ್ ಎಲಿಮೆಂಟ್ ಇಟ್ಕೊಳ್ಳದೆ, ಯಾಕೆಂದ್ರೆ ಇದು ನಮ್ಮದೇ ಮತ್ತೊಂದು ಅಕೌಂಟ್, ಹಾಗಾಗಿ ಇಲ್ಲಿ ಇದು ಬರೋದಿಲ್ಲ, ಪ್ರಾಫಿಟ್ ಬರೋದಿಲ್ಲ, ಲಾಭ ನಷ್ಟವನ್ನು ತೋರಿಸೋದಿಲ್ಲ. ಇನ್ನು ನೆಕ್ಸ್ಟ್ ಹೇಗಿರ್ತದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂದ್ರೆ, ಆರಂಭದ ದಾಸ್ತಾನಿನಿಂದ ಶುರುವಾಗತ್ತೆ. ಕಚ್ಚಾ ಮಾಲ್ ಖರೀದಿ ಏನ್ ಮಾಡಿದೀವಿ, ರಾ ಮೆಟೀರಿಯಲ್ಸ್ ಏನೇನ್ ಖರೀದಿ ಮಾಡಿದೀವಿ ಅದನ್ನೆಲ್ಲ ನಾವು ತೋರಿಸ್ತೀವಿ. ಉತ್ಪಾದನಾ ವೆಚ್ಚ, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಆಗುವಂತಹ ಲೇಬರ್ ಇರ್ಬೋದು, ಸಾಗಾಟ ಇರ್ಬೋದು, ಅಥವಾ ಇನ್ನಿತರೆ ಬೈ ಪ್ರಾಡಕ್ಟ್ಸ್ ಅಂದ್ರೆ ಏನಾದ್ರು ಒಳಸೂರಿಗಳನ್ನು ಹಾಕಿರುವಂತದ್ದು ಇರ್ಬೋದು, ಅವುಗಳೆಲ್ಲ ಕನ್ಸ್ಯೂಮಬಲ್ಸ್ ಅಂತೀವಿ. ಆ ಕನ್ಸ್ಯೂಮಬಲ್ಸ್ ಆಗಿರ್ಬೋದು, ಆ ತರದ ಏನೇನು ವೆಚ್ಚಗಳಿದೆ ಅದಷ್ಟನ್ನು ನಾವು ವೆಚ್ಚದ ಭಾಗದಲ್ಲಿ ತೋರಿಸ್ಕೊಳ್ತೀವಿ. ಈ ಕಡೆಗೆ ಎಷ್ಟು ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ ಯೋಗ್ಯ ಇರೋ ಪ್ರಾಡಕ್ಟ್ ಎಷ್ಟಾಗಿದೆಯೋ ಅದನ್ನು ಮಾರಾಟ ಖಾತೆಗೆ ವರ್ಗಾವಣೆ ಮಾಡ್ತೀವಿ. ಏನಾದ್ರೂ ಗುಜರಿ ಇದ್ರೆ ಅಂದ್ರೆ ವೇಸ್ಟ್ ಪ್ರಾಡಕ್ಟ್ಗಳು ಇದ್ರೆ ಅದನ್ನ ಗುಜರಿಗೆ ಮಾರಾಟ ಮಾಡ್ತೀವಿ. ಹಾಗೇನೆ ಆರಂಭದ ದಾಸ್ತಾನು ತೋರಿಸಿದಂಗೆ, ಆರಂಭದ ದಾಸ್ತಾನು ಯಾವುದು ಅಂದ್ರೆ ಇಲ್ಲಿ ಕಚ್ಚಾ ಮಾಲು, ಫಿನಿಶ್ಡ್ ಪ್ರಾಡಕ್ಟ್ ಇಲ್ಲಿ ತೋರಿಸೋದಿಲ್ಲ. ಫಿನಿಶ್ಡ್ ಪ್ರಾಡಕ್ಟ್ ಏನಿದ್ರು ಇದಕ್ಕೆ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಕಚ್ಚಾ ಮಾಲು ಅಂದ್ರೆ ರಾ ಮೆಟೀರಿಯಲ್ಸ್ ಉಳ್ಕೊಂಡಿರುತ್ತೆ, ಅದು ಓಪನಿಂಗ್ ಸ್ಟಾಕ್ ಇರ್ತದೆ. ಹಾಗೆ ಅಖೈರು ದಾಸ್ತಾನು, ಕಚ್ಚಾ ಮಾಲಿನ ಅಖೈರು ದಾಸ್ತಾನು ತೋರಿಸ್ತೀವಿ. ಇದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಡೆಟರ್ಮೈನಿಂಗ್ ದಿ ಕಾಸ್ಟ್ ಆಫ್ ದಿ ಯೂನಿಟ್. ಪರ್ ಯೂನಿಟ್ ಕಾಸ್ಟ್ ಏನಾಗುತ್ತೆ ನೋಡ್ಲಿಕ್ಕೆ ಅದಕ್ಕೆ ಬೇಕಾಗತ್ತೆ, ಅದನ್ನ ನಾವು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಕಾಸ್ಟಿಂಗಿಗೆ ಬೇಕಾಗುವಂತ ಒಂದು ಲೆಕ್ಕ. ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಶುಗರ್ ಫ್ಯಾಕ್ಟರೀಸ್ ಎಲ್ಲದನ್ನು ಇದನ್ನು ಕಂಪಲ್ಸರಿ ಮಾಡ್ತವೆ, ಮಾಡಲೇಬೇಕು. ಇಲ್ಲಿಂದ ಮುಂದುವರೆದ ಭಾಗವಾಗಿ ಟ್ರೇಡಿಂಗ್ ಅಕೌಂಟ್ಗೆ ಹೋಗ್ತೀವಿ ನಾವು. ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಆದ ನಂತರದ ಅಕೌಂಟ್ ಟ್ರೇಡಿಂಗ್ ಅಕೌಂಟ್. ಇಲ್ಲಿ ಮಾರಾಟ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ತೊಳೆದಿರೋರು ಮಾತ್ರ ಈ ಟ್ರೇಡಿಂಗ್ ಅಕೌಂಟ್ ಮಾಡ್ತಾರೆ. ಇಲ್ಲಿ ಮಾರಾಟ ಮಾಡೋದು ಅಂದ್ರೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿರ್ಬೇಕು ಅಂತಿಲ್ಲ, ನಾವು ಖರೀದಿ ಮಾಡಿ ಮಾರಾಟ ಮಾಡಬಹುದು. ಎರಡು ತರದಲ್ಲಿ ಇದೆ ಟ್ರೇಡಿಂಗ್ ಅಕೌಂಟ್. ಒಂದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಾವು ಮಾರಾಟ ಮಾಡ್ತೀವಿ, ಅವಾಗ್ಲೂ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಇಲ್ಲ ನಾವು ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ತರ್ತೀವಿ, ನಾವು ಮಾರಾಟ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಪ್ಯಾಕ್ಸ್ಗಳು, ಬೇಕಾದಷ್ಟು ಆ ತರದ ಸೊಸೈಟಿಗಳಿದಾವೆ, ಅವುಗಳೆಲ್ಲ ಟ್ರೇಡಿಂಗ್ ಅಕೌಂಟ್ ಮಾಡ್ತಾರೆ. ಅವುಗಳಿಗೆ ಟ್ರೇಡಿಂಗ್ ಅಕೌಂಟ್ ಬೇಕು, ಅವುಗಳಿಗೆ ಬೇಕು. ಹಾಗಾದ್ರೆ ಇದರಲ್ಲಿ ಹೇಗಿರ್ತದೆ, ಅಲ್ಲಿ ರಾ ಮೆಟೀರಿಯಲ್ಸ್ ಆರಂಭಿಕ ಮತ್ತು ಅಂತಿಮ ಶಿಲ್ಕ್ ಇದ್ರೆ, ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ ಇನ ಆರಂಭಿಕ ಶಿಲ್ಕು ಮತ್ತು ಅಂತಿಮ ಶಿಲ್ಕ್ ಇರ್ತದೆ. ಅಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಇರ್ತದೆ. ಜೊತೆಗೆ ಮಾಲು ಖರೀದಿಗಳ ವಿವರ, ಖರೀದಿಗೆ ನೇರವಾಗಿ ಖರ್ಚಾಗಿರುವಂತಹ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ ರಿಲೇಟಿಂಗ್ ಟು ಪರ್ಚೇಸಸ್. ಟ್ರೇಡಿಂಗ್ ಅಲ್ಲಿ ನಮಗೆ ಸೇಲ್ಸ್ ಸಂಬಂಧಪಟ್ಟ ಯಾವುದೇ ವೆಚ್ಚವನ್ನು ಹಾಕೋದಿಲ್ಲ. ಪರ್ಚೇಸಸ್ ಸಂಬಂಧಪಟ್ಟಂಗೆ ನಮ್ಮ ಗೋಡೌನಿಗೆ ಬಂದು ಬೀಳೋವರಿಗೆ ಏನೇ ವೆಚ್ಚ ಕೊಟ್ಟಿದ್ರು ದೇ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದಿ ಪರ್ಚೇಸಸ್. ಪರ್ಚೇಸ್ ಸಂಬಂಧಪಟ್ಟಂತೆ ಏನೇ ಇದ್ರು ಅದನ್ನ ಟ್ರೇಡಿಂಗ್ ಅಕೌಂಟಿಗೆ ಹಾಕ್ತೀವಿ. ಅದರಿಂದಾಗಿ ನಮಗೆ ಟೋಟಲ್ ಪರ್ಚೇಸ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು ಖರೀದಿ ವೆಚ್ಚಗಳ ವಿವರ ಇರ್ತದೆ. ಬಲಗಡೆಗೆ ಮಾಲುಗಳ ಮಾರಾಟದಿಂದ ಕಳಿಸಿದ ಒಟ್ಟು ಮೊತ್ತ ಅಂದ್ರೆ ಒಟ್ಟು ಟೋಟಲ್ ಸೇಲ್ಸ್ ಪ್ರಾಫಿಟ್ಸ್ ಏನು ಇರ್ತದೆ ಅಂತ ಹಾಕಿರ್ತೀವಿ. ಇಲ್ಲಿ
ನಿವ್ವಳ ಸೇಲ್ಸ್ ಅಂದ್ರೆ ಸೇಲ್ಸ್ ಮಾಡಿದ್ದು ಏನಾದ್ರು ರಿಟರ್ನ್ ಬಂದಿದ್ರೆ ಸೇಲ್ಸ್ ಲೆಸ್ ರಿಟರ್ನ್ಸ್ ಅಂತೀವಿ, ಅದೆಲ್ಲ ತೆಗೆದು ನಾವು ಇಲ್ಲಿ ತೋರಿಸ್ತೀವಿ, ಒಟ್ಟು ಮೊತ್ತವನ್ನು ತೋರಿಸುತ್ತೆ. ಈ ಟ್ರೇಡಿಂಗ್ ಅಕೌಂಟ್ ನಮಗೆ ವಹಿವಾಟನ್ನ ತೋರಿಸುತ್ತೆ. ಟರ್ನ್ ಓವರ್ ಅನ್ನೋ ಪದ ನಮಗೆ ಸಿಗುವಂತದ್ದು ವರ್ಕಿಂಗ್ ಕ್ಯಾಪಿಟಲ್ಗೆ ನಾವು ಬೇರೆ ಮಾನದಂಡ ಉಪಯೋಗಿಸ್ತೀವಿ. ಟರ್ನ್ ಓವರ್ ಕೂಡ ನಮಗೆ ಅನೇಕ ಸಂದರ್ಭಗಳಲ್ಲಿ ಟರ್ನ್ ಓವರ್ ಎಷ್ಟಿದೆ ಅಂತ ಬೇಕಾಗತ್ತೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಟರ್ನ್ ಓವರ್ ಸಿಗತ್ತೆ ನಮಗೆ. ಟ್ರೇಡಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಟರ್ನ್ ಓವರ್ ಇರೋದಿಲ್ಲ, ಅವರಿಗೆ ಜಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೆ. ನಮಗೆ ಟ್ರೇಡಿಂಗ್ ಅಕೌಂಟ್ ಮಾಡಿದವರಿಗೆ ಟರ್ನ್ ಓವರ್ ಕೂಡ ಇರ್ತದೆ, ವಹಿವಾಟು ಎಷ್ಟಾಗಿದೆ ಅಂತ. ಹಾಗಾಗಿ ಅದನ್ನು ನಿರ್ಧರಿಸುತ್ತೆ. ಇದು ವ್ಯಾಪಾರಿ ಲಾಭ, ಗ್ರಾಸ್ ಪ್ರಾಫಿಟ್ ಅಂತೀವಿ, ಅಥವಾ ಪ್ರಾಫಿಟ್ ಫ್ರಮ್ ಸೇಲ್ಸ್ ಆಕ್ಟಿವಿಟೀಸ್, ಪ್ರಾಫಿಟ್ ಫ್ರಮ್ ಟ್ರೇಡಿಂಗ್ ಆಕ್ಟಿವಿಟಿ, ಪ್ರಾಫಿಟ್ ಫ್ರಮ್ ಮಾರ್ಕೆಟಿಂಗ್ ಆಕ್ಟಿವಿಟಿ, ಅದು ಎಷ್ಟಿದೆ ಅಂತ ತೋರಿಸುತ್ತೆ. ಹಾಗಾಗಿ ಇದರಲ್ಲಿ ಹೀಗಿರ್ತದೆ, ಒಂದು ವ್ಯಾಪಾರಿ ತಕ್ತೆ ಹೀಗಿರ್ತದೆ. ಇಲ್ಲಿ ಈ ಕಡೆಗೆ ಆರಂಭಿಕ ದಾಸ್ತಾನು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಚ್ಚಾ ಮಾಲುಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಲ್ಲಿ ತೋರಿಸಿರ್ತೀವಿ. ಇಲ್ಲಿ ಕೇವಲ ಪೂರೈಕೆ ಮಾಡುವಂತಹ ಯೋಗ್ಯ ದಾಸ್ತಾನುಗಳನ್ನು ಮಾತ್ರ ಇಲ್ಲಿ ಇಟ್ಕೊಂಡಿರ್ತೀವಿ. ಹಾಗೆ ಸಿದ್ಧ ಮಾಲು ಖರೀದಿ, ಫಿನಿಶ್ ಪ್ರಾಡಕ್ಟ್ ಖರೀದಿ ಮಾಡಿರ್ಬೋದು ನಾವು, ಅದನ್ನು ನಾವು ಇಲ್ಲಿ ತೋರಿಸಿರ್ತೀವಿ. ಖರೀದಿ ವೆಚ್ಚಗಳು, ಅದಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದಿ ಪರ್ಚೇಸಸ್, ಅದನ್ನೇ ತೋರಿಸಿರ್ತೀವಿ. ಆಮೇಲೆ ನಮ್ದೇ ಉತ್ಪಾದನಾ ಖಾತೆ ಇದೆ ಅಂದ್ರೆ ಉತ್ಪಾದನಾ ಖಾತೆಯಿಂದ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಅಲ್ಲಿ ನೀವು ನೆನಪಿರ್ಬೋದು, ಉತ್ಪಾದನಾ ಖಾತೆಯಲ್ಲಿ ಬಲಗಡೆಗೆ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಅದನ್ನ ಇಲ್ಲಿ ಉತ್ಪಾದನಾ ಖಾತೆಯಲ್ಲಿ ನಾವು ವೆಚ್ಚದ ಕಡೆ ತಗೊಳ್ತೀವಿ. ಆವಾಗ ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಬಲಗಡೆಗೆ ಮಾಲು ಮಾರಾಟದಿಂದ ಎಷ್ಟಿದೆ, ಹಾಗೆ ಮಾಲು ದಾಸ್ತಾನು ಎಷ್ಟಿದೆ, ದಾಸ್ತಾನಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ, ಬೇರೆ ಬೇರೆ ವೆರೈಟೀಸ್ ತೋರಿಸ್ತೀವಿ. ಇಲ್ಲ ಒಂದೇ ಒಟ್ಟು ಮೊತ್ತದಲ್ಲಿ ಈ ಕಡೆ ಖರ್ಚುಗಳನ್ನೆಲ್ಲ ಕಳೆದ್ರೆ ನಿಮಗೆ ವ್ಯಾಪಾರಿ ಲಾಭ ಸಿಗತ್ತೆ. ಆ ವ್ಯಾಪಾರಿ ಲಾಭವನ್ನ ನಾವು ತೋರಿಸ್ತೀವಿ. ಇದು ಟ್ರೇಡಿಂಗ್ ಅಕೌಂಟಿನ ಒಂದು ಮಾದರಿ. ಅಷ್ಟೇ ಹೊತ್ತು ಮತ್ತಿನಿಂದ ಇನ್ನು ನೆಕ್ಸ್ಟ್ ಇದಕ್ಕೆ ಬರುವಂತದ್ದು ಅಡಕಗಳು, ಪರಿಶಿಷ್ಟಗಳು, ಅನುಬಂಧಗಳು. ಟ್ರೇಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಆಮೇಲೆ ಬ್ಯಾಲೆನ್ಸ್ ಶೀಟ್ ನಂತರ ಅಡಕಗಳು, ಪರಿಶಿಷ್ಟಗಳು, ಅನುಬಂಧಗಳು ಬರ್ತವೆ. ಆ ಅಡಕಗಳು, ಪರಿಶಿಷ್ಟಗಳು, ಅನುಬಂಧಗಳು ಅಂದ್ರೆ ಏನು? ಈಗಾಗಲೇ ಹೇಳ್ದಂಗೆ ಅಡಕಗಳು ಅಂದ್ರೆ ಎನ್ಕ್ಲೋಸರ್ಸ್, ಪರಿಶಿಷ್ಟಗಳು ಅಂದ್ರೆ ಶೆಡ್ಯೂಲ್ಸ್, ಅನುಬಂಧಗಳು ಅಂದ್ರೆ ಅನೆಕ್ಷರ್ಸ್. ಮೂರು ಒಂದೇ ತರ ಕಾಣುತ್ತೆ, ಆದರೆ ಅದರಲ್ಲಿ ಟೆಕ್ನಿಕಲಿ ಸಣ್ಣ ಪ್ರಮಾಣದ ವ್ಯತ್ಯಾಸಗಳಿದೆ. ಅದನ್ನ ನಾನು ಹೇಳ್ತೀನಿ. ಅಂತಿಮ ಆರ್ಥಿಕ ತಕ್ತೆಗಳಿಗೆ ಪೂರಕವಾಗಿ ಇವುಗಳೆಲ್ಲ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಪ್ರಿಪೇರ್ ಮಾಡುವಂಥದ್ದು. ಲೆಕ್ಕಪತ್ರಗಳಲ್ಲಿ ನಮೂದಿಸಿದಂಥದ್ದು ನಮ್ಮದು ಅಡಕಗಳಾಗ್ತವೆ. ಅಂದ್ರೆ ಲೆಕ್ಕಪತ್ರಗಳಲ್ಲಿ ಅಲ್ಲೇ ನಮಗೆ ಅಷ್ಟು ಡೀಟೇಲ್ಸ್ ಕೊಡಕ್ ಆಗೋದಿಲ್ಲ ಅಂದ್ರೆ ಅಡಕ ನೋಡಿ. ಡಿಪ್ರಿಸಿಯೇಷನ್ಗೆ ನಾವು ಅಡಕವನ್ನು ತೋರಿಸಬಹುದು, ಅಸೆಟ್ಸ್ಗೆ ಅಡಕವನ್ನು, ಕೆಲವೊಂದಕ್ಕೆ ಅಡಕ ಅಂತ ತೋರಿಸ್ತೀವಿ. ಕಾನೂನಾತ್ಮಕವಾಗಿ ಅಡಕ ಕಂಪಲ್ಸರಿ ಅಲ್ಲ, ಆದರೆ ನಮಗೆ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅದನ್ನ ನಾವು ಇಲ್ಲೇ ತೋರಿಸ್ಲಿಕ್ಕೆ ಆಗೋದಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೋ ಅಥವಾ ಟ್ರೇಡಿಂಗ್ ಅಕೌಂಟ್ ಅಲ್ಲೋ ಅಥವಾ ಬ್ಯಾಲೆನ್ಸ್ ಶೀಟ್ ನಲ್ಲೋ ಅಲ್ಲೇ ನೇರವಾಗಿ ತೋರಿಸ್ಲಿಕ್ಕೆ ಅಷ್ಟೊಂದು ಸ್ಥಳಾವಕಾಶ ಇರೋದಿಲ್ಲ. ಅದಕ್ಕೆ ಹಾಗಾದ್ರೆ ಅಡಕ ನೋಡಿ, ಎನ್ಕ್ಲೋಜರ್ಸ್ ಅಂತ ಇರುತ್ತೆ, ಅದನ್ನ ಅಡಕಗಳು ಅಂತೀವಿ. ಕಾಯ್ದೆ ಪ್ರಕಾರ ನೀವು ಒಂದಿಷ್ಟು ಒದಗಿಸ್ಬೇಕು, ಅದನ್ನ ಪರಿಶಿಷ್ಟಗಳು ಅಂತೀವಿ, ಶೆಡ್ಯೂಲ್ಸ್. ಕಾಯ್ದೆ ಇಂತಿಂತದ್ದು ಕೊಡ್ಬೇಕು ಅಂತ ಹೇಳುತ್ತೆ, ಅಂತಂತದ್ದಕ್ಕೆ ಪರಿಶಿಷ್ಟಗಳು ಅಥವಾ ಶೆಡ್ಯೂಲ್ಸ್ ಅಂತ ಹೇಳ್ತೀವಿ. ಉಳಿದಂತೆ ಪೂರಕ ಮಾಹಿತಿಯನ್ನು ಒದಗಿಸಿರುವಂತದ್ದು ಶೆಡ್ಯೂಲ್ಸ್. ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅಥವಾ ಅಂತಿಮ ಲೆಕ್ಕಪತ್ರಗಳಲ್ಲಿ ಇದೆ. ಅದು ಪೂರಕವಾಗಿ ಒಂದಿಷ್ಟು ಎವಿಡೆನ್ಸಸ್ ನಾವು ಎನ್ಕ್ಲೋಸ್ ಮಾಡ್ತೀವಿ. ನಿಮಗೆ ಎಕ್ಸಾಂಪಲ್ ತಗೊಂಡ ತಕ್ಷಣ ಗೊತ್ತಾಗತ್ತೆ, ಅದು ಅನೆಕ್ಷರ್ಸ್. ಈ ಒಟ್ಟಾರೆ ಇವಿಷ್ಟು ಅಡಕ ಇರ್ಲಿ, ಪರಿಶಿಷ್ಟ ಇರ್ಲಿ, ಅನುಬಂಧ ಇರ್ಲಿ, ಇದಿಷ್ಟು ನಮ್ಮ ಅಂತಿಮ ಲೆಕ್ಕಪತ್ರಗಳ ಭಾಗ. ದೇ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಫೈನಲ್ ಅಕೌಂಟ್ಸ್. ಹಾಗೇನೆ ಅಡಕಗಳನ್ನ ಲೆಕ್ಕ ಪರಿಶೋಧಕರು ದೃಢೀಕರಿಸಬೇಕು. ಯಾಕೆಂದ್ರೆ ಅಡಕಗಳನ್ನ ಅಕೌಂಟ್ಸ್ ಮಾಡುವಾಗ ಅದಕ್ಕೆ ಪೂರಕವಾಗಿರುವಂತದ್ದು, ಅದನ್ನು ದೃಢೀಕರಿಸಬೇಕು. ಪರಿಶಿಷ್ಟಗಳನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೃಢೀಕರಿಸಿ ಒದಗಿಸಬೇಕು. ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಹೊಣೆಗಾರಿಕೆ ಪರಿಶಿಷ್ಟಗಳನ್ನು ತಯಾರು ಮಾಡಿ ಲೆಕ್ಕ ಪರಿಶೋಧಕರಿಗೆ ಒದಗಿಸುವಂಥದ್ದು. ಏನೇನು ಅಂತ ಹೇಳ್ತೀನಿ, ಆವಾಗ ಗೊತ್ತಾಗತ್ತೆ. ಅನುಬಂಧಗಳು ಅಂದ್ರೆ ಬಾಹ್ಯ ದೃಢೀಕರಣಗಳು. ಅದಕ್ಕೆ ನಾವು ಯಾರು ದೃಢೀಕರಣ ಮಾಡ್ಬೇಕಾಗಿಲ್ಲ, ಯಾಕೆಂದ್ರೆ ಅದು ಬೇರೆಯವರು ದೃಢೀಕರಣ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಇದು ಮೂರಕ್ಕೂ ಬೇರೆ ಬೇರೆ ಇದಿದೆ.
ಈಗ ಫಾರ್ ಎಕ್ಸಾಂಪಲ್ ಅಡಕ ಅಂದ್ರೆ ಏನು? ಈಗ ಅಡಕ ಅಂದ್ರೆ ಆರ್ಥಿಕ ತಕ್ತೆಯಲ್ಲಿ ನಮೂದಿಸುವಂತ ಅಡಕಗಳು ಇರ್ತವೆ. ಅಂದ್ರೆ ಷೇರು ಶೆಡ್ಯೂಲ್ ನಲ್ಲಿ ಆ ಷೇರು ಶೆಡ್ಯೂಲ್ ನಿಂದ ಆಸ್ತಿ ಶೆಡ್ಯೂಲ್ ನವರೆಗೆ ಬ್ಯಾಲೆನ್ಸ್ ಶೀಟ್ ನೀವು ನೆನ್ಪು ಮಾಡ್ಕೊಂಡ್ರೆ ಒಂದ್ಸರಿ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಡಕಗಳು ಅಂತ ಮಧ್ಯದ ಕಾಲಂ ತೋರಿಸಿದ್ವಿ, ಅದ್ರಲ್ಲಿ 1, 2, 3, 4 ಅಂತ ತೋರಿಸಿದ್ವಿ. ಹಾಗೇನಾದ್ರು ಅಡಕಗಳು ಇದ್ರೆ ಅದು ಏನು ಷೇರು ಶೆಡ್ಯೂಲ್ ಇಂದ ಶುರುವಾಗಿ ಆಸ್ತಿಯ ಶೆಡ್ಯೂಲ್ ನವರೆಗೆ ಯಾವುದೇ ಶೆಡ್ಯೂಲ್ ಆಗಿರ್ಬೋದು, ಅದಷ್ಟು ಶೆಡ್ಯೂಲ್ಸ್ ಅಂತೀವಿ. ಆ ಇದನ್ನ ಅಡಕಗಳು ಅಂತೀವಿ ನಾವು. ಪರಿಶಿಷ್ಟ ಅಂದ್ರೆ ಏನು? ಕಾಯ್ದೆಯಲ್ಲಿ ತಿಳಿಸಿದ ಶೆಡ್ಯೂಲ್ಗಳು. ಇದು ಅಡಕಗಳು ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಬೇಕಾಗುವಂತೆ ನಾವೇ ಮಾಡ್ಕೊಂಡಿರುವಂತಹ ಅಡಕಗಳು. ಪರಿಶಿಷ್ಟಗಳು ಅಂದ್ರೆ ಕಾಯ್ದೆ ಪ್ರಕಾರ ಹೇಳುತ್ತೆ. ಕಾಯ್ದೆಯಲ್ಲಿ ನಿಯಮ 29(3) ಕರ್ನಾಟಕ ಸಹಕಾರ ಕಾಯ್ದೆ ಆದ್ರೆ ನಿಯಮ 29(3) ಹೇಳುತ್ತೆ. ಸೌಹಾರ್ದ ಕಾಯ್ದೆ ಆದ್ರೆ ನಿಯಮ 8(2) ಹೇಳುತ್ತೆ. ಏನೇನು ಶೆಡ್ಯೂಲ್ಗಳಿದೆ ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. A to Z 26 ಶೆಡ್ಯೂಲ್ಗಳಿದಾವೆ. ಅದನ್ನ ಪ್ರತಿ ವರ್ಷ ಆಡಳಿತ ಮಂಡಳಿಯವರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತಿ ವರ್ಷ ಏಪ್ರಿಲ್ 30 ಒಳಗಡೆ ಅದಷ್ಟನ್ನು ತಯಾರಿಸಿ ಲೆಕ್ಕಪತ್ರಗಳನ್ನ ತಯಾರಿದೆ ಅಂತೇಳಿ ರೆಸಲ್ಯೂಷನ್ ಮಾಡಿ ಲೆಕ್ಕ ಪರಿಶೋಧಕರಿಗೆ ಹಾಜರುಪಡಿಸಬೇಕು. ಅದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪ್ರಕಾರ್ಯ ಮತ್ತು ಆಡಳಿತ ಮಂಡಳಿಯ ಒಂದು ಹೊಣೆಗಾರಿಕೆ. ಅದು ಆ 29(3) ಮತ್ತು 8(2) ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಶೆಡ್ಯೂಲ್ಗಳಿದೆ. 26 ಶೆಡ್ಯೂಲ್ಗಳಿದಾವೆ. ಸೌಹಾರ್ದ ಕಾಯ್ದೆಯಲ್ಲೂ ಅಷ್ಟೇ ಇದೆ, ಇದರಲ್ಲೂ ಅಷ್ಟೇ ಇದೆ. ಅದರಲ್ಲಿ ಹಳೆ ಕಾಯ್ದೆಯಲ್ಲೂ ಕೂಡ ಅಷ್ಟೇ ಇದೆ, ಸಹಕಾರ ಸಂಘಗಳ ಕಾಯ್ದೆಯಲ್ಲೂ. ಹಾಗಾಗಿ ಅವು ಶೆಡ್ಯೂಲ್ಸ್ ಅಂತ ಅನ್ಕೊಳ್ತವೆ. ಇನ್ನು ಅನುಬಂಧ ಅಂದ್ರೆ ಏನು? ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನಾವು ಈ ಒಂದಿಷ್ಟನ್ನ ಎನ್ಕ್ಲೋಸರ್ಸ್ ಅಂತ ಹೇಳಿರ್ತೀವಿ. ಅದು ಅಲ್ಲಿರುವಂತ ಫಿಗರ್ಸ್ಗೆ ಡೀಟೇಲ್ಸ್ ಕೊಡೋದಿಲ್ಲ, ಆದ್ರೆ ಪೂರಕ ದಾಖಲೆಗಳಾಗತ್ತೆ ಅವು. ನಾವು ಎಲ್ಲಿಂದನೋ ಬಾಹ್ಯ ದೃಢೀಕರಣಗಳು, ಬ್ಯಾಂಕ್ನ ದೃಢೀಕರಣ ಪತ್ರ, ಬ್ಯಾಂಕಿನಿಂದ FD ರಸೀಟ್ ಇರ್ಬೋದು, ಅಥವಾ BRS ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಇರ್ಬೋದು. ಬಾಹ್ಯ ದೃಢೀಕರಣಗಳು ಯಾರು ಹೊರಗಡೆಯಿಂದ ಬಾಹ್ಯ ದೃಢೀಕರಣ ಇರುತ್ತೋ ಅದಷ್ಟನ್ನು ಇಲ್ಲಿ ಎನ್ಕ್ಲೋಸರ್ಸ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅನುಬಂಧಗಳು, ಅನೆಕ್ಷರ್ಸ್. ಸೊ ಇದಿಷ್ಟು ಅಡಕ, ಪರಿಶಿಷ್ಟ, ಅನುಬಂಧ, ಇವಿಷ್ಟು ವ್ಯತ್ಯಾಸಗಳಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಆದ್ರೂ ವ್ಯತ್ಯಾಸಗಳಿದ್ದಾವೆ. ಇನ್ನು ಲಾಭ ವಿಲೇವಾರಿ ತಕ್ತೆಯನ್ನ, ಲಾಭ ವಿಂಗಡಣಾ ತಕ್ತೆಯನ್ನ ನಾವು ಮಾಡಿದ್ವಿ. ಆದ್ರೆ ಕೆಲವೊಂದು ಅಂಶಗಳು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ, ಯಾಕೆಂದ್ರೆ ಹಿಂದೊಮ್ಮೆ ನಾನು ಮಾಡಿದ್ದೆ. ಆದ್ರೆ ಮತ್ತೆ ಅದಕ್ಕೆ ವಿವರಗಳು ಬೇಕು ಅಂತೇಳಿ ಕೆಲವರಾಗಿ ಮೌಖಿಕವಾಗಿ ನಾನು ಕೇಳಿದಾಗ ಮತ್ತೆ ಪ್ರಾಫಿಟ್ ಅಪ್ರಾಪರೇಷನ್ ನಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ತೀನಿ ನಾನು. ಮೊದಲನೇದಾಗಿ ಪರಿಶೋಧಿತ ಅಂತಿಮ ಲೆಕ್ಕಪತ್ರ. ಲಾಭ ವಿಂಗಡಣೆ ಎಲ್ಲಿಂದ ಆಗತ್ತೆ ಅಂದ್ರೆ ಲೆಕ್ಕ ಪರಿಶೋಧನಾ ತಕ್ತೆಯಲ್ಲಿ ಏನ್ ಲಾಭ ಅಂತ ಲೆಕ್ಕ ಪರಿಶೋಧನೆ ಗುರುತಿಸ್ತಾರೆ, ನಿವ್ವಳ ಲಾಭ, ಅದನ್ನ ವಿಲೆ ಮಾಡ್ಲಿಕ್ಕೋಸ್ಕರ ನಾವು ಲಾಭ ವಿಂಗಡಣಾ ತಕ್ತೆ ಮಾಡ್ತೀವಿ. ಸಪೋಸ್ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ನಿಮ್ಮಲ್ಲಿಯ ಲಾಭ 1,75,00,000 ರೂಪಾಯಿ ಬಂದಿದೆ. ಆದರೆ ಲಾಭ ಸರಿಯಾಗಿ ಲೆಕ್ಕಾಚಾರ ಹಾಕಿದ ನಂತರ ಕೆಲವೊಂದು ವ್ಯತ್ಯಾಸಗಳು ಇದ್ದಿದ್ದನ್ನೆಲ್ಲ ಸರಿ ಮಾಡಿದ ನಂತರ 1,55,00,000 ರೂಪಾಯಿ ಮಾತ್ರ ಲಾಭ ಬಂದಿರಬಹುದು. ಯಾವುದನ್ನ ಲೆಕ್ಕ ಪರಿಶೋಧಕರು ದೃಢೀಕರಿಸಿ ಸಲ್ಲಿಸ್ತಾರೋ ಆ ಲಾಭವನ್ನ ನಾವು ವಿಂಗಡಣೆ ಮಾಡ್ಬೇಕು, ಅದನ್ನ ಲೆಕ್ಕಾಚಾರ ಮಾಡ್ಬೇಕು. ಆ ಲೆಕ್ಕಾಚಾರ ಯಾರು ಮಾಡ್ಬೇಕು? ಸಾಮಾನ್ಯ ಸಭೆಗೆ ಪೂರ್ವದಲ್ಲಿ ನಡೆಯುವಂತಹ ಮಂಡಳಿ ಸಭೆ. ಮಂಡಳಿ ಅಂದ್ರೆ ಆಡಳಿತ ಮಂಡಳಿ. ಯಾರು ಮಾಡ್ಬೇಕಾಗತ್ತೆ? ನಿರ್ದೇಶಕ ಮಂಡಳಿಯವರು. ನಿರ್ದೇಶಕ ಮಂಡಳಿಯವರು ಲಾಭ ವಿಂಗಡಣೆ ಹೇಗೆ ಮಾಡ್ಬೇಕು, ಬೈಲ ಪ್ರಕಾರ ಹೇಗೆ ಮಾಡ್ಬೇಕು ಅಂತ ಹೇಳಿ ಲಾಭ ವಿಂಗಡಣೆ ಲೆಕ್ಕಾಚಾರ ಮಾಡ್ಬೇಕು. ಆ ಲೆಕ್ಕಾಚಾರ ಮಾಡ್ಲಿಕ್ಕೆ ಅವ್ರಿಗೆ ಎಲ್ಲಿ ಆಧಾರ ಇದೆ ಅಥವಾ ಯಾವುದನ್ನ ಬೇಸಾಗಿ ಇಟ್ಕೊಳ್ಬೇಕು? ಬೈಲಾದನ್ವಯ ಲಾಭ ವಿಂಗಡಣೆ ಲೆಕ್ಕಾಚಾರ ಮಾಡಬೇಕು. ನಾನು ಎಷ್ಟೋ ಸರಿ ಹೇಳ್ತಾ ಇದ್ದೀನಿ, ಬೈಲಾದಲ್ಲಿ ಇಲ್ಲದ ಯಾವುದೇ ನಿಧಿಗಳಿಗೆ ವಿಂಗಡಣೆ ಮಾಡುವಂತಿಲ್ಲ, ಬೈಲಾದಲ್ಲಿ ಇರುವ ಯಾವುದೇ ನಿಧಿಗಳಿಗೆ ವಿಂಗಡಣೆ ಮಾಡದೇ ಇರುವಂತಿಲ್ಲ. ಹಾಗಾಗಿ ಅದರ ಪ್ರಕಾರನೇ ಮಾಡ್ಬೇಕಾಗತ್ತೆ. ಶಾಸನಾತ್ಮಕ ನಿಧಿಗಳು 2 ಇದೆ ಅಲ್ಲಿ. ನಾನು ಹಿಂದೊಮ್ಮೆ ನಿಧಿಗಳ ಬಗ್ಗೆ ಹೇಳಿದಾಗ ನೀವು ಎಷ್ಟು ಜನ ಹಾಜರಿದ್ದೀರಿ ಅಂತ ಗೊತ್ತಿಲ್ಲ, ಅದನ್ನು ಹೇಳಿದ್ದೆ. ಶಾಸನಾತ್ಮಕ ನಿಧಿಗಳು, ಸ್ಟ್ಯಾಚ್ಯುಟರಿ ರಿಸರ್ವ್ಸ್, ಇವತ್ತು ಒಂದ್ಸರಿ ತೋರಿಸ್ತೀನಿ ನಾನು ನಿಮ್ಗೆ, ಇನ್ನೊಂದು ಸ್ಪಷ್ಟತೆ ಸಿಗತ್ತೆ. ಸ್ಟ್ಯಾಚ್ಯುಟರಿ ರಿಸರ್ವ್ಸ್ಗೆ ಕಾನೂನು ಏನ್ ಹೇಳಿದೆಯೋ ಅದ್ರ ಪ್ರಕಾರನೇ ವಿಂಗಡಣೆ ಮಾಡಬೇಕು. ಕಾನೂನಲ್ಲಿ ಹೇಳತ್ತೆ ಮೀಸಲು ನಿಧಿಗೆ 25%. ಸರ್, ನಾವು ಬೈಲಾದಲ್ಲಿ 20% ಮಾಡ್ಕೊಂಡಿದೀವಿ, ತಪ್ಪು, ಅಸಿಂಧು.
ಕಾಯ್ದೆಯಲ್ಲಿ ಏನು ಹೇಳಿದೆಯೋ ಅದನ್ನ ಶಾಸನಾತ್ಮಕ ನಿಧಿಗಳಲ್ಲಿ ನಿಮ್ಮ ಏನು ಪ್ರಭಾವ ಬೀರ್ಲಿಕ್ಕೆ ಬರೋದಿಲ್ಲ. ಸರ್, ನಾವು ಜನರಲ್ ಬಾಡಿಯಲ್ಲಿ ರೆಸಲ್ಯೂಷನ್ ಮಾಡಿದೀವಿ ಅಸಿಂಧು, ನಮ್ಮ ಬೈಲಾದಲ್ಲೂ ಅದೇ ರೀತಿ ಅಳವಡಿಸ್ಕೊಂಡಿದೀವಿ, ಬೈಲಾನೇ ಅಸಿಂಧು, ಇನ್ವ್ಯಾಲಿಡ್. ಹಾಗಾಗಿ ಶಾಸನಾತ್ಮಕ ನಿಧಿಗಳಿಗೆ ಅರ್ಥ ಮಾಡ್ಕೊಳ್ಳಿ, ಕಾನೂನಲ್ಲಿ ಹೇಳಿರುವಂತಹ ನಿಧಿಗಳು ಅದು ಯಾವ್ದಾದ್ರು ತೋರಿಸ್ತೀನಿ, ಅವಾಗ ಅರ್ಥ ಆಗತ್ತೆ. ಅವುಗಳಿಗೆ ಕಾನೂನಲ್ಲಿ ಹೇಳಿದ ದರಗಳ ಪ್ರಕಾರನೇ ಮಾಡಬೇಕು, ಹೊರತು ಮತ್ತೇನಿಲ್ಲ. ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಇಳಿಕೆಯ ಪದ್ಧತಿ 2 ಪದ್ಧತಿ ಇದೆ. ಇಳಿಕೆಯ ಪದ್ಧತಿ ಒಂದು 100 ರೂಪಾಯಿ ಪ್ರಾಫಿಟ್ ಬಂದಿದೆ, ಮೊದಲು 25 ರೂಪಾಯಿಯನ್ನ ಸಾಮಾನ್ಯ ಮೀಸಲು ನಿಧಿ, ಉಳಿದ ಲಾಭದಲ್ಲಿ 2%, ಉಳಿದ ಲಾಭದಲ್ಲಿ 5%, ಉಳಿದ ಲಾಭದಲ್ಲಿ ಮತ್ತೆ 10%. ಈ ರೀತಿ ಉಳಿದ ಲಾಭದಲ್ಲಿ ಮಾಡುವಂತದ್ದು ಇಳಿಕೆಯ ಪದ್ಧತಿ, ಅಂದ್ರೆ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್. ಅದೇ ಸೌಹಾರ್ದ ಕಾಯ್ದೆಯಲ್ಲಿ ಇಳಿಕೆ ಪದ್ಧತಿ ಇಲ್ಲ, ನೇರ ಪದ್ಧತಿ. 100 ರೂಪಾಯಿ ಪ್ರಾಫಿಟ್ ಇದೆ ಅಂದ್ರೆ ಎಲ್ಲ ಕ್ಯಾಲ್ಕುಲೇಷನ್ 100 ರೂಪಾಯಿಗೆ ಹೋಗುತ್ತೆ. 100 ರೂಪಾಯಿಯಲ್ಲಿ 25 ರೂಪಾಯಿ ಕಳೆದು 75 ರೂಪಾಯಿ ಮೇಲೆ ಶಿಕ್ಷಣ ನೇರ ಪದ್ಧತಿ ಬರುತ್ತೆ. ಅದ್ರ ಮಾದರಿಯನ್ನು ತೋರಿಸ್ತೀನಿ ನಾನು. ಇದು ಶಾಸನಾತ್ಮಕ ನಿಧಿಗಳಿಗೆ. ಇನ್ನು ಸ್ವಯಂಕೃತ ವಾಲಂಟರಿ ಫಂಡ್ಸ್ ಇರುತ್ತೆ. ನಾವು ಒಂದಿಷ್ಟು ನಿಧಿಗಳನ್ನ ಮಾಡ್ಕೊಂಡಿರ್ತೀವಿ. ವಾಲಂಟರಿ ಫಂಡ್ ನಿಧಿಗಳ ನಿರ್ವಹಣೆ ಮಾಡುವಾಗ ಹೇಳುವಾಗ ನಾನು ವಾಲಂಟರಿ ಫಂಡ್ ಯಾವುದು, ಅದರ ನಿಧಿಗಳ ಸೃಜನೆಯ ಭಾಗ ಯಾವುದು, ಬಳಕೆಯ ಭಾಗ ಯಾವುದು, ವಿನಿಯೋಗದ ಭಾಗ ಯಾವುದು, ಅದರ ಬಗ್ಗೆ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಸ್ವಯಂಕೃತ ನಿಧಿಗಳು ನಾವೇ ಮಾಡ್ಕೊಂಡಿರುವಂತದ್ದು ಕಾನೂನಿಲ್ಲ ಅಂತದಕ್ಕೆ ಬೈಲಾದಲ್ಲಿ ನಮೂದಿಸಿದ ದರಗಳ ಪ್ರಕಾರ ಲಾಭ ವಿಂಗಡಣೆ ಮಾಡಬೇಕು. ಶಾಸನಾತ್ಮಕ ನಿಧಿಗಳಿಗೆ ಬೈಲಾದಲ್ಲಿ ಇರಬೇಕು. ಆದ್ರೆ ಬೈಲಾದಲ್ಲಿ ಏನಾದ್ರೂ ನೀವು ಕಾನೂನಿಗೆ ವಿರುದ್ಧವಾಗಿ ದರಗಳನ್ನ ಹೇಳಿದಿರಿ ಅಂದ್ರೆ ಕಾನೂನಿನ ದರದಲ್ಲೇ ಕಾಯ್ದೆಯ ಪ್ರಕಾರನೇ ಮಾಡ್ಬೇಕಾಗತ್ತೆ. ಕಾನೂನು ಆಕ್ಟ್ ಪ್ರಿವೈಲ್ಸ್ ಓವರ್ ಯುವರ್ ಬೈಲಾ. ಹಾಗಾಗಿ ಸ್ವಯಂಕೃತ ನಿಧಿಗಳಿಗೆ ನೀವು ವಾಲಂಟರಿ ಮಾಡ್ಕೊಂಡಿದ್ದೀರಿ ಅಂದ್ರೆ ಅವುಗಳ ಇದ್ರ ಪ್ರಕಾರ ಏನು ಬೈಲಾದಲ್ಲಿದೆ ಅದ್ರ ಪ್ರಕಾರ ಮಾಡ್ಕೊಳ್ಬೇಕು. ಲಾಭ ವಿಂಗಡಣೆಯ ಜವಾಬ್ದಾರಿ ಮಂಡಳಿದಾದ್ರೂ ಅನುಮೋದಿಸುವುದು ಸದಸ್ಯರ ಹಕ್ಕು ಮತ್ತು ಹೊಣೆಗಾರಿಕೆ. ಅವರು ವಿಂಗಡಣೆ ಮಾಡಿ ಶಿಫಾರಸು ಮಾಡ್ತಾರೆ ಅಷ್ಟೇ ಹೊರತು ಅವರಿಗೆ ಅಂತಿಮವಾಗಿ ತೀರ್ಮಾನ ಮಾಡಲಿಕ್ಕೆ ಮಹಾಸಭೆಯ ಹೊರತಾಗಿ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಸೊ ಮಹಾಸಭೆಯಲ್ಲಿ ನಾವು ಈ ಲಾಭ ವಿಂಗಡಣೆಯ ಲೆಕ್ಕಾಚಾರ ವಿವರವನ್ನ ಮಂಡಿಸಿ ಅನುಮೋದನೆ ಪಡಿಬೇಕು. ಸಾಮಾನ್ಯವಾಗಿ ಯಾವುದು ಜನರಲ್ ಬಾಡಿಯಲ್ಲಿ ಸಾಮಾನ್ಯವಾಗಿ ಆಡಳಿತ ಮಂಡಳಿ ವಿಂಗಡಣೆಯನ್ನ ಒಪ್ಪಿಕೊಂಡು ಮುಂದೆ ಅನುಮೋದನೆ ಮಾಡ್ತಾರೆ. ಆದ್ರೆ ಅದೇ ರೀತಿ ಮಾಡ್ಲೇಬೇಕು ಅನ್ನೋದು ಕಡ್ಡಾಯ ಇಲ್ಲ. ಅವ್ರು ಅನುಮೋದನೆ ಅವ್ರು ಯಾವ್ದನ್ನ ಶಿಫಾರಸು ಮಾಡಿದಾರೋ ಅದೇ ರೀತಿ ಮಾಡ್ಲೇಬೇಕು ಅಂತಿಲ್ಲ. ಶಾಸನಾತ್ಮಕ ನಿಧಿಗಳಿಗೆ ಅಷ್ಟು ಹಾಕ್ಲೇಬೇಕು. ಆಮೇಲೆ ಕೆಲವೊಂದು ಅಂಶಗಳಿಗೆ 2 ತಿಂಗಳಿಗೆ ಮೀರದಂತೆ ಬೋನಸ್ ಅಂತ ಇರ್ತದೆ. ಸರ್ 1 ತಿಂಗಳು ಕೊಡಿ ಸರ್, ಅಥವಾ 1.5 ತಿಂಗಳು ಕೊಡಿ. ಜನರಲ್ ಬಾಡಿ ಬೇರೆ ತೀರದಲ್ಲಿ ಹೇಳ್ಬೋದು 8% ಡಿವಿಡೆಂಡ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ಬೇಕು ಅಂದ್ಕೊಂಡಿದೀವಿ, 9% ಕೊಡಿ ಅಂತ ಹೇಳ್ಬೋದು, ಅಥವಾ 7% ಸಾಕು ಅಂತ ಹೇಳ್ಬೋದು. ಅವುಗಳನ್ನ ವೇರಿಯೇಷನ್ ಮಾಡ್ಲಿಕ್ಕೆ ಇದಕ್ಕೆ ಆಡಳಿತ ಮಂಡಳಿಗೆ ಅಧಿಕಾರ ಇಲ್ಲದೆ ಹೋದ್ರು ಜನರಲ್ ಬಾಡಿಗೆ ಅಧಿಕಾರ ಇದೆ, ಅವರದ್ದೇ ಫೈನಲ್. ಈಗ ಕಡ್ಡಾಯ ನಿಧಿಗಳು ಯಾವ್ದ್ಯಾವ್ದು, ವಾಲಂಟರಿ ನಿಧಿಗಳು ಯಾವ್ದ್ಯಾವ್ದು ಅಂತ ಒಂದ್ಸಾರಿ ತೋರಿಸ್ಬಿಡ್ತೀನಿ ನಿಮ್ಗೆ ಸುಮ್ಮನೆ ಮಾಹಿತಿಗಾಗಿ. ಒಂದು ಮಾದರಿಯನ್ನ ಇದ್ ಮಾಡಿದೀನಿ. ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಾದ್ರೆ ಏನಾಗತ್ತೆ, ಸಹಕಾರ ಕಾಯ್ದೆಯಲ್ಲಾದ್ರೆ ಏನಾಗತ್ತೆ ಅನ್ನೋದು ನೀವು ನೋಡ್ಬೋದು. 10 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆ. ಸಹಕಾರ ಕಾಯ್ದೆಯಲ್ಲಾದ್ರೆ ಹೇಗೆ ಡಿವೈಡ್ ಆಗ್ತಿತ್ತು, ಸಾಮಾನ್ಯ ಮೀಸಲು ನಿಧಿಗೆ 25% ಕೊಡ್ತಿದ್ವಿ, 2.5 ಲಕ್ಷ ರೂಪಾಯಿ ಹೋಗತ್ತೆ. ಉಳಿದ ಲಾಭದಲ್ಲಿ 2%, 10 ಲಕ್ಷದಲ್ಲಿ 2.5 ಲಕ್ಷ ಹೋದ್ರೆ ಎಷ್ಟಾಗತ್ತೆ, 7.5 ಲಕ್ಷ ಉಳಿಯತ್ತೆ. 7.5 ಲಕ್ಷದ ಮೇಲೆ ಸಹಕಾರ ಶಿಕ್ಷಣ ನಿಧಿಗೆ 2%, 15,000 ಉಳಿದ ಲಾಭದಲ್ಲಿ. ಅದೇ ಸೌಹಾರ್ದ ಕಾಯ್ದೆಯಲ್ಲಿ 10 ಲಕ್ಷದ ಮೇಲೇನೆ ಅಷ್ಟು ಕ್ಯಾಲ್ಕುಲೇಷನ್ ಆಗತ್ತೆ. ಇಲ್ಲಿ ಉಳಿದ ಲಾಭದಲ್ಲಿ ಈಗ 2.5 ಲಕ್ಷ ಅದಕ್ಕೆ ಹೋಯ್ತು, 15,000 ಇದಕ್ಕೆ ಹೋಯ್ತು. ಸಾಮಾನ್ಯ ಕ್ಷೇಮ ನಿಧಿಗೆ 10%. ಅಲ್ಲಿ ಏನಾಯ್ತು, 7.5 ಲಕ್ಷ ರೂಪಾಯಿ ಇತ್ತು, ಅದರಲ್ಲಿ 15,000 ರೂಪಾಯಿ ಶಿಕ್ಷಣ ನಿಧಿಗೆ ಹೋಯ್ತು. ಅಲ್ಲಿ 7,35,000 ರೂಪಾಯಿ ಉಳಿತು. 7,35,000 ರೂಪಾಯಿಗೆ 10% ಅಂದ್ರೆ 73,500 ರೂಪಾಯಿ. ಅದೇ ಸೌಹಾರ್ದ ಕಾಯ್ದೆ ಆಗಿದ್ರೆ 10 ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು. ಅದನ್ನು ಬಲಗಡೆ ಇದೆ ನೋಡಿ. ಅಲ್ಲಿ ಕಾರ್ಯಾಚರಣಾ ಮೀಸಲು ನಿಧಿ ಸೌಹಾರ್ದ ಕಾಯ್ದೆಯಲ್ಲಿ ಇದೆಯೇ ಹೊರತು ಇದ್ರಲ್ಲಿ ಇಲ್ಲ.
ನಮ್ಮ ಹಳೆ ಆಕ್ಟ್ ಅಲ್ಲಿ ಇಲ್ಲ. ಆದ್ರೆ ಸೌಹಾರ್ದ ಕಾಯ್ದೆಯಲ್ಲಿ 20% ಇಡ್ಬೇಕು. 20% ಯಾವ್ದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 10 ಲಕ್ಷ ಮೇಲೆ. ಇಲ್ಲಿ ಕ್ಯಾಲ್ಕುಲೇಷನ್ ಅಷ್ಟನ್ನು 10 ಲಕ್ಷಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ ಡೈರೆಕ್ಟ್ ಆಗಿ. ಅಂದ್ರೆ 25%, 2.5%, 20%, 5%. ಸಾಮಾನ್ಯ ಕ್ಷೇಮ ನಿಧಿಗೆ 5% ಇದೆ. ಆ 5% ಯಾವ್ದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 10 ಲಕ್ಷ ಮೇಲೆ, ಉಳಿದ ನಿಧಿಯಲ್ಲಿ ಅಲ್ಲ. ಹಾಗಾಗಿ ಒಟ್ಟು ನಿಧಿ ಕಾಯ್ದೆ ಪ್ರಕಾರ ಇಲ್ಲಿ 37% ಹೋಗುತ್ತೆ. ಅಂದ್ರೆ 3,38,500 ರೂಪಾಯಿ ಹೋದ್ರೆ ಇಲ್ಲಿ 52.5% ಹೋಗುತ್ತೆ. ಅಂದ್ರೆ 5,25,000 ರೂಪಾಯಿ ಹೋಗುತ್ತೆ. ಉಳಿದ ಲಾಭ ಎಷ್ಟು? 6,61,000 ರೂಪಾಯಿ ಹಳೆ ಕಾಯ್ದೆಯಲ್ಲಿ ಉಳಿಯುತ್ತೆ. ಹೊಸ ಕಾಯ್ದೆಯಲ್ಲಿ 4,75,000 ರೂಪಾಯಿ ಉಳಿಯುತ್ತೆ. ಇದು ಕಡ್ಡಾಯ ನಿಧಿಗಳನ್ನ ಅಪ್ರಾಪ್ರಿಯೇಟ್ ಮಾಡಿರುವಂತ ಒಂದು ಮಾದರಿ. ಇನ್ನು ವಾಲಂಟರಿ ನಿಧಿಗಳನ್ನ ನಾವು ಮಾಡೋದಿದ್ರೆ ಹೇಗ್ ಮಾಡ್ಬೇಕು? ವಾಲಂಟರಿ ಒಂದಿಷ್ಟು ಮಾದರಿ ತೋರಿಸಿದೀನಿ. ಇದಿಷ್ಟೇ ಅಂತಲ್ಲ, ಹೀಗೆ ಇರ್ಬೇಕು ಅಂತಲ್ಲ. ಕಟ್ಟಡ ನಿಧಿ ಅದು ಕಾಯ್ದೆ ಪ್ರಕಾರ ಕಡ್ಡಾಯ ಅಲ್ಲ, ನೀವು ಬೈಲಾದಲ್ಲಿ ಹಾಕೊಂಡಿದ್ರೆ ಬೇಕು. ಕಾಯ್ದೆ ಕಟ್ಟಡ ನಿಧಿ 10% ಯಾವ್ದ್ರ ಮೇಲೆ? 66,150 ರೂಪಾಯಿ ಬರುತ್ತೆ. ಅಂದ್ರೆ 6,61,500 ರೂಪಾಯಿ ಏನ್ ಉಳಿದಿದೆ ಅದ್ರ ಮೇಲೆ 10%. ಅದೇ ಸೌಹಾರ್ದ ಕಾಯ್ದೆ ಅಂದ್ರೆ 10 ಲಕ್ಷಕ್ಕೆ 10%. ಈ ಇಳಿಕೆ ಪದ್ಧತಿ ಮರಣೋತ್ತರ ನಿಧಿ 5% ಇದೆ. ಹೀಗೆ ಒಟ್ಟು ನಿಧಿಗಳಿಗೆ ವಿಂಗಡಣೆ 4,34,000 ರೂಪಾಯಿ ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ 6,75,000 ರೂಪಾಯಿ ಆಗಿದೆ. ಉಳಿಯುವ ಲಾಭ ಸೌಹಾರ್ದ ಕಾಯ್ದೆಯಲ್ಲಾದ್ರೆ 3,25,000 ರೂಪಾಯಿ ಉಳಿದ್ರೆ, ಸಹಕಾರ ಕಾಯ್ದೆಯಲ್ಲಾದ್ರೆ 5,65,000 ರೂಪಾಯಿ ಉಳಿಯುತ್ತೆ. ನೌಕರರಿಗೆ ಬೋನಸ್, ಫಾರ್ ಎಕ್ಸಾಂಪಲ್ ನೌಕರರಿಗೆ ಸಮಾನವಾಗಿ ಹಂಚಿದೀವಿ. ಅಲ್ಲೂ 2 ತಿಂಗಳ ನೌಕರರಿಗೆ ವೇತನ, ಇಲ್ಲೂ ಸಮಾನವಾಗಿ 1 ಲಕ್ಷ ಬಂದಿದೆ ಅಂತ ಸುಮ್ಮನೆ ಒಂದು ಫಿಗರ್ ಹಾಕಿದೀವಿ. ಅದೇನು ಅಕ್ಯುರೇಟ್ ಅಲ್ಲ. 1 ಲಕ್ಷ 1 ಲಕ್ಷ. ಉಳಿದ ಲಾಭದಲ್ಲಿ ಅಲ್ಲೂ 10% ಡಿವಿಡೆಂಡ್ ಕೊಡ್ತೀವಿ, ಇಲ್ಲೂ 10% ಡಿವಿಡೆಂಡ್ ಕೊಡ್ತೀವಿ. ಡಿವಿಡೆಂಡ್ ಅನ್ನ ಯಾವತ್ತು ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಡಿವಿಡೆಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದು ಹಿಂದೆ ಒಮ್ಮೆ ನಾನು ಅದನ್ನ ದೃಷ್ಟಾಂತ ಉದಾಹರಣೆ ಸಹಿತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ. ಅದು ಪೈಡ್ ಅಪ್ ಕ್ಯಾಪಿಟಲ್, ಸಂದಾಯಿತ ಪಾಲು ಬಂಡವಾಳದ ಮೇಲೆ ಕ್ಯಾಲ್ಕುಲೇಟ್ ಆಗತ್ತೆ. ಯಾರ್ಯಾರು ಎಷ್ಟೆಷ್ಟು ಶೇರ್ ಅನ್ನ ಪಾವತಿ ಮಾಡಿದ್ದಾರೆ ಅದರ ಮೇಲಿದೆ. ಪಾವತಿಯಾದ ಬಂಡವಾಳದ ಮೇಲೆ ನಾವು ಸದಸ್ಯರಿಗೆ ಲಾಭಾಂಶ ಡಿಕ್ಲೇರ್ ಮಾಡ್ತೀವಿ 10%. ಉಳಿದಂತ ಲಾಭ ಏನಿದೆ ಅದನ್ನ ಮೀಸಲು ನಿಧಿಗೆ ವರ್ಗಾಯಿಸ್ತೀವಿ. ಅದನ್ನ 2,90,000 ರೂಪಾಯಿ, 90,550 ರೂಪಾಯಿ ಇದರಲ್ಲಿ ಬಂದಿದೆ. ಹಾಗೆ ಸೌಹಾರ್ದ ಕಾಯ್ದೆಯಲ್ಲಿ 50,000 ರೂಪಾಯಿ ಬಂದಿದೆ. ಸೊ ಇದು ನಿಧಿಗಳ ವಿಂಗಡಣೆ ಅಂದ್ರೆ ಲಾಭವನ್ನ ಈಗ ಇದು. ಇನ್ನು ಲಾಭಾಂಶ ವಿಲೇವಾರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಮತ್ತೊಮ್ಮೆ, ಇದು ರಿಪಿಟೇಷನ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹಿಂದೊಮ್ಮೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೆ, ಆದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಲಾಭಾಂಶ ವಿಲೇವಾರಿ ಮಾಡುವ ಹಕ್ಕು ಕರ್ತವ್ಯ ಸಾಮಾನ್ಯ ಸಭೆಗೆ ಮಾತ್ರ. ಆಡಳಿತ ಮಂಡಳಿ ಶಿಫಾರಸು ಮಾಡಬಹುದೇ ವಿನಃ ನಿರ್ಧರಿಸೋಂಗಿಲ್ಲ. ಸದಸ್ಯರಿಗೆ ಲಾಭಾಂಶ ಅಂದ್ರೆ ಡಿವಿಡೆಂಡ್ ಕೊಡ್ತೀರಿ ಅಂದ್ರೆ ಬೈಲಾದ ಪ್ರಕಾರ ನಿಧಿಗಳಿಗೆ ಆಗ್ಲೇಬೇಕು. ಬೈಲಾದ ಪ್ರಕಾರನೇ 25% ಅಂದ್ರೆ 25%. ಸರ್ ಈ ವರ್ಷ ಲಾಭ ಕಡಿಮೆ ಇದೆ 20% ಮಾಡ್ತೀವಿ, ನೋ, ಮಾಡಕ್ ಬರೋದಿಲ್ಲ. ಹಿಂದಿನ ಸಾಲಲ್ಲಿ ನಷ್ಟ ಏನಾದ್ರು ಇದ್ರೆ ಆ ನಷ್ಟವನ್ನ ಮೊದಲು ತೋಡದಾಕೊಂಡು ಕಡೆಗೆ ನಾವು ಇದು ವಿಲೇವಾರಿ ಮಾಡ್ಬೇಕಾಗತ್ತೆ. ಹಿಂದಿನ ಸಾಲದಲ್ಲಿ ನಷ್ಟ ಏನಾದ್ರು ಇದ್ರೆ ಫಸ್ಟ್ ಅದನ್ನ ತೆಗೆದಾಕೊಳ್ಬೇಕು. ನಷ್ಟವನ್ನು ಹಾಗೆ ಇಟ್ಕೊಳ್ತೀವಿ ಸರ್, ಈ ಸರಿ ಲಾಭ ಹಂಚ್ಬಿಡ್ತೀವಿ, ನೋ, ಯು ಆರ್ ನಾಟ್ ಪರ್ಮಿಟೆಡ್. ಇನ್ನು ನಿಧಿಗಳಿಗೆ ಇದ್ ಮಾಡುವಾಗ ನೇರ ಪದ್ಧತಿ ಬಳಸಬೇಕು. ಎಲ್ಲಿ? ಸಹಕಾರ ಸಂಘಗಳಲ್ಲಿ ಇಳಿಕೆ ಪದ್ಧತಿ ಅಲ್ಲ, ಸಾರಿ, ಸೌಹಾರ್ದಗಳಲ್ಲಿ ಇಳಿಕೆ ಪದ್ಧತಿ ಮಾಡ್ಕೊಡುದು. ಹಾಗೇನೆ ಸಹಕಾರ ಸಂಘಗಳಾಗಿದ್ರೆ ಇಳಿಕೆ ಪದ್ಧತಿ ಮಾಡಬೇಕು, ನೇರ ಪದ್ಧತಿ ಬಳಸಬಾರದು. ಅದೆರಡದ್ದು ವ್ಯತ್ಯಾಸಗಳು ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಪೈಲಾದಲ್ಲಿ ಇಲ್ಲದ ಯಾವುದೇ ನಿಧಿಗಳಿಗೆ ಲಾಭ ವಿಲೇವಾರಿ ಮಾಡುವಂತಿಲ್ಲ. ಅಕಸ್ಮಾತ್ ಮಾಡ್ಬೇಕು ಅಂತಾದ್ರೆ ಅದ್ರ ಬಗ್ಗೆ ಸರ್ವ ಸದಸ್ಯರ ಸಭೆಯಲ್ಲಿ ಅವುಗಳನ್ನ ಯಾಕೋಸ್ಕರ ಮಾಡ್ತಾ ಇದೀವಿ, ಸೃಜನೆ, ಅದನ್ನ ಯಾವ್ದಕ್ ಬಳಕೆ ಮಾಡ್ಕೊಳ್ಬಹುದು, ಬಳಕೆ ಮತ್ತು ಅದನ್ನ ಹೇಗೆ ವಿನಿಯೋಗ ಮಾಡ್ತೀವಿ ಅದರ ಬಗ್ಗೆ ಸ್ಪಷ್ಟ ತೀರ್ಮಾನಗಳಾಗಿರ್ಬೇಕು. ಇಲ್ಲದೆ ಹೋದ್ರೆ ನಿಮಗೆ ಬೇರೆ ನಿಧಿಗಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಅತಿ ಮುಖ್ಯವಾಗಿರುವಂತದ್ದು ಅಂದ್ರೆ ಸದಸ್ಯರಿಗೆ ಲಾಭಾಂಶವನ್ನು ಘೋಷಣೆ ಮಾಡಿದೀವಿ ಅಂದ್ರೆ ಸಿಬ್ಬಂದಿಗಳಿಗೆ ಬೋನಸ್ ಪಾವತಿ ಮಾಡಿರ್ಲೇಬೇಕು. ಬೋನಸ್ ಕೊಡೋದಿಲ್ಲ ಸರ್ ಅವರಿಗೆ ಈ ವರ್ಷ ಮುಂದಿನ ವರ್ಷ ಬೋನಸ್ ಕೊಡ್ತೀವಿ ಅಂತ ಹೇಳೋಂಗಿಲ್ಲ. ಅವರಿಗೆ ಬೋನಸ್ ಕೊಡದೆ
ಕಾಯ್ದೆಯಲ್ಲೇ ಇರುವಂತದ್ದು. ಎಲ್ಲೋ ನಿಮ್ ಬೈಲಾದಲ್ಲಿ ನಾವು ಹಂಗ್ ಮಾಡ್ಕೊಂಡಿದೀವಿ ಅಲ್ಲ, ಕಾಯ್ದೆನೆ ಹೇಳುತ್ತೆ ಸಿಬ್ಬಂದಿಗಳಿಗೆ ಬೋನಸ್ ಘೋಷಣೆ ಮಾಡದೆ ಲಾಭಾಂಶ ಘೋಷಣೆ ಮಾಡುವಂತಿಲ್ಲ, ಇದು ಘೋಷಣೆ. ಇನ್ನು ವಿಲೇವಾರಿ ಅಂದ್ರೆ ವಿತರಣೆ ಸಂಬಂಧಪಟ್ಟಂಗೆ ಫಸ್ಟ್ ನೀವು ಶಿಕ್ಷಣ ನಿಧಿ ಪಾವತಿ ಮಾಡಬೇಕು, ಆಮೇಲೆ ಸಿಬ್ಬಂದಿಗಳಿಗೆ ಬೋನಸ್ ಕೊಡಬೇಕು. ಇಲ್ಲಿ 3 ಅಂಶ ಬರುತ್ತೆ: ಶಿಕ್ಷಣ ನಿಧಿ ಪಾವತಿ, ಬೋನಸ್ ಪಾವತಿ ಮತ್ತು ಲಾಭಾಂಶ ಪಾವತಿ ಅಂದ್ರೆ ಡಿವಿಡೆಂಡ್ ಪಾವತಿ. ಪ್ರಯಾರಿಟಿ ಫಸ್ಟ್ ಮಹಾಮಂಡಳಕ್ಕೆ ಶಿಕ್ಷಣ ನಿಧಿ ಪಾವತಿ ಮಾಡಬೇಕು. ನಿಮ್ಮಲ್ಲಿ ಅನೇಕರು ಶಿಕ್ಷಣ ನಿಧಿ ಪಾವತಿಯನ್ನ ಲೇಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಸರ್ ಮಹಾಮಂಡಳದವ್ರು ಬರಬೇಕು, ಅವ್ರ ಜೊತೆ ನಾವು ಫೋಟೋ ತೆಗೆಸ್ಕೊಳ್ಬೇಕು, ಚೆಕ್ ಇಟ್ಕೊಂಡು ಫೋಟೋ ತೆಗೆಸ್ಬೇಕು, ನಮ್ ಸಹಕಾರ ಪತ್ರಿಕೆಯಲ್ಲಿ ಬರಬೇಕು, ಅದಕ್ಕೆ ಇಟ್ಕೊಂಡಿದೀವಿ. ಆದ್ರೆ ಅವ್ರು ಬಂದಿದ್ ಲೇಟ್ ಆಯ್ತು, ಡಿಸೆಂಬರ್ ಜನವರಿಯಲ್ಲಿ ಬಂದಿದ್ರು, ಅದಕ್ಕೆ ನಾವು ನಮ್ದು ಡಿವಿಡೆಂಡ್ ಎಲ್ಲ ಹಂಚ್ಬಿಟ್ವಿ. ತಪ್ಪು. ಸಹಕಾರ ಶಿಕ್ಷಣ ನಿಧಿಯನ್ನು ಪಾವತಿಸದೆ ಬೋನಸ್ ಪಾವತಿ ಮಾಡುವಂತಿಲ್ಲ, ಬೋನಸ್ ಪಾವತಿ ಮಾಡದೆ ಲಾಭಾಂಶ ಹಂಚಿಕೆ ಆಗುವಂತಿಲ್ಲ. ವಿಂಗಡಣೆ ಆಗ್ಬಹುದು, ನೀವು ವಿಂಗಡಿಸಿ 10% ಅಂತ ಡಿಕ್ಲೇರ್ ಮಾಡ್ತೀರಿ, ಆದ್ರೆ ಹಂಚುವಾಗ ಬೋನಸ್ ಪಾವತಿ ಆಗಿರ್ಬೇಕು. ಬೋನಸ್ ಪಾವತಿ ಆಗೋಕ್ಕಿಂತ ಮೊದಲು ಶಿಕ್ಷಣ ನಿಧಿ ಪಾವತಿ ಆಗಿರ್ಬೇಕು. ಇಲ್ಲಿ ತುಂಬಾ ಜನ ನಾವು ಶಿಕ್ಷಣ ನಿಧಿ ಪಾವತಿಯನ್ನ ಹೆಲ್ಡಪ್ ಮಾಡ್ಕೊಂಡಿರ್ತೀವಿ. ಯಾಕೆಂದ್ರೆ ಅದೇ ಹೇಳಿದ್ನಲ್ಲ, ಅವ್ರು ಬಂದಿಲ್ಲ ಸರ್, ಕೇಳಿಲ್ಲ ಸರ್. ಶಿಕ್ಷಣ ನಿಧಿಯನ್ನ ಅವ್ರು ಕೇಳ್ಬೇಕು ಅಂತಿಲ್ಲ, ನೀವು ಅವ್ರ ಅಕೌಂಟ್ ನಂಬರಿಗೆ ಕೇಳ್ಕೊಂಡು ಮಹಾಮಂಡಳದ ಅಕೌಂಟ್ ನಂಬರ್ ಇಂತ ಕಳಿಸ್ಬೇಕು, ಸಂಯುಕ್ತ ಸಹಕಾರಿ ಅಕೌಂಟ್ ನಂಬರ್ ಇರ್ತದೆ, ಕಳಿಸ್ಬೇಕು. 2 ಆಕ್ಟ್ ಅಲ್ಲೂ ಇದೇ ಸಮಾನವಾಗಿದೆ. ಲಾಭಾಂಶ ವಿಲೇವಾರಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲದಿದ್ದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಹೊಣೆಗಾರಿಕೆ ಇದು. ಅವನು ಇದಕ್ಕೆ ಆದ ಕೂಡಲೇ ಯಾವ್ದು 30 ದಿನದೊಳಗಾಗಿ ಶಿಕ್ಷಣ ನಿಧಿ ಪಾವತಿ ಮಾಡಬೇಕು, ನಂತರದಲ್ಲಿ ಬೋನಸ್ ಪಾವತಿ ಮಾಡಬೇಕು, ನಂತರದಲ್ಲಿ ಲಾಭಾಂಶ ಹಂಚಿಕೆ ಆಗ್ಬೇಕು ಅಥವಾ ಲಾಭಾಂಶ ವಿತರಣೆ ಆಗ್ಬೇಕು. ಲಾಭಾಂಶ ವಿತರಣೆ ಷೇರು ಹಣ ತೊಡಗಿಸಿರುವ ಅವಧಿಗೆ ಅನುಗುಣವಾಗಿ ಲೆಕ್ಕಾಚಾರ ಹಂಚಬೇಕು. ರವೀಂದ್ರನಾಥ್ ವರ್ಷ ಇಡೀ ಇದ್ದಾನೆ, ಹಾಗಾದ್ರೆ ಅವನಿಗೆ 12% ಡಿಕ್ಲೇರ್ ಮಾಡಿದಿರಿ, 12% ಕೊಡೋಣ. ಮತ್ತೊಬ್ರು ಯಾರೋ 10 ತಿಂಗಳು ಇಟ್ಕೊಂಡಿದ್ದಾರೆ, 12% ಡಿಕ್ಲೇರ್ ಮಾಡಿದಿರಿ, ಆದ್ರೆ 10 ತಿಂಗಳಿಗೆ ಕೊಡೋಣ. 1 ವರ್ಷಕ್ಕೆ 12% ಆದ್ರೆ 10 ತಿಂಗಳಿಗೆ ಎಷ್ಟಾಗುತ್ತೆ ಲೆಕ್ಕಾಚಾರ ಹಾಕಿ ಕೊಡ್ಬೇಕು. ಅವರು ಷೇರು ಹಣವನ್ನ ಎಷ್ಟು ಅವಧಿಗೆ ಇಟ್ಕೊಂಡಿದ್ದಾರೆ ನೋಡಿ, ಅವರ ಅದಕ್ಕೆ ತಕ್ಕನೆ ಕೊಡ್ಬೇಕು. ಈ ಲಾಭಾಂಶ ವಿಲೇವಾರಿ ಆದ್ಮೇಲೆ ಅಂದ್ರೆ ಲಾಭಾಂಶ ಹಂಚಿಕೆಯಾಗಿ ಉಳಿಯೋ ಹಣವನ್ನ ಬೈಲಾದಲ್ಲಿ ನಿರ್ದಿಷ್ಟಪಡಿಸಿ, ಯಾವುದೋ ಒಂದು ಬೈಲಾದಲ್ಲಿ ಈ ರೀತಿ ನಿಧಿಗೆ ವರ್ಗಾವಣೆ ಮಾಡಬೇಕು. ಕಟ್ಟಡ ನಿಧಿಗೆ ಅಥವಾ ಸದಸ್ಯರ ಕ್ಷೇಮ ನಿಧಿಗೆ ಅಥವಾ ಏನೋ ಅಂತ ಹೇಳಿದಿರಿ, ಏನು ಹೇಳಿಲ್ಲ, ಹಾಗ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾಯಿಸಬೇಕು. ನಿಧಿಗಳಿಗೆ ಇದರಲ್ಲಿ ಮೊತ್ತದಲ್ಲಿ ಮೊದಲಿದ್ದಕ್ಕೂ ಈಗಿಗೂ ವ್ಯತ್ಯಾಸ ಆಗಿದೆ. ಕಡ್ಡಾಯ ವಿಂಗಡಣೆಯ ಒಟ್ಟು ಮೊತ್ತ 63 ಇತ್ತು, ಈಗ 52ಕ್ಕೆ ಇಳಿಕೆಯಾಗಿದೆ. ಯಾವುದರಲ್ಲಿ? ಸಂವಾದ ಸಹಕಾರಿಗಳಲ್ಲಿ. ಹಾಗೆ ಇದರಲ್ಲಿ ಕೂಡ ಸಹಕಾರ ಸಂಘಗಳಲ್ಲಿ ಕೂಡ 37%ಗೆ ಇಳಿಕೆಯಾಗಿದೆ. ಇದರಲ್ಲಿ ಬದಲಾವಣೆಗೆ ಪೂರ್ವದಲ್ಲಿ ಈಗ 2013ರಲ್ಲಿ ಕಾಯ್ದೆ ಬದಲಾವಣೆ ಆಯ್ತು. ಅದಕ್ಕಿಂತ ಮೊದಲು ನಮ್ಮಲ್ಲಿ ಬೇರೆ ಬೇರೆ ನಿಧಿಗಳಿತ್ತು. ಕಾಯ್ದೆ ಬದಲಾವಣೆ ನಂತರ ಕೆಲವು ನಿಧಿಗಳು ಬೇಡ ಅಂತ ಬಿಟ್ರು. ಹಾಗಾದ್ರೆ ಅವು ನಿಧಿಗಳಿಗೆ ಏನ್ ಮಾಡ್ಬೇಕು? ಅದನ್ನ ಸಾಮಾನ್ಯ ಸಭೆಯ ತೀರ್ಮಾನದ ಮೇರೆಗೆ ಬೇರೆ ನಿಧಿಗಳಿಗೆ ವರ್ಗಾವಣೆ ಮಾಡ್ಬೋದು. ಅಲ್ಲಿ ಯಾವುದೋ ಒಂದು ನಮ್ಮಲ್ಲಿ ಸಹಕಾರ ಸಂಘಗಳಲ್ಲಿ ಕಾರ್ಯಾಚರಣೆ ಮೀಸಲು ನಿಧಿ ಇಲ್ಲ, ಆದ್ರೆ ಮೊದಲಿತ್ತು. ಸರಿ, ಈಗ ಇಲ್ಲ, ಅದು ಏನ್ ಮಾಡೋಣ? ಅದ್ರಲ್ಲಿ ಒಂದು 7 ಲಕ್ಷ ರೂಪಾಯಿ ಉಳಿದಿದೆ. ಸಾಮಾನ್ಯ ಸಭೆಯ ನಿರ್ಣಯ ಮಾಡಿ ಅದನ್ನ ಕಟ್ಟಡ ನಿಧಿಗೋ, ರಜತ ಮಹೋತ್ಸವ ನಿಧಿಗೋ, ಅಥವಾ ಇನ್ಯಾವುದೋ ನಿಧಿಗೋ, ಅಥವಾ ಸಾಮಾನ್ಯ ಮೀಸಲು ನಿಧಿಗೋ, ಯಾವ್ದಾದ್ರು ಒಂದು ನಿಧಿಗೆ ವರ್ಗಾವಣೆ ಮಾಡಬೇಕು. ಅದನ್ನ ಹಂಗೆ ಮುಂದುವರ್ಸಂಗಿಲ್ಲ. ಸೊ ಲಾಭಾಂಶ ವಿಲೇವಾರಿಗೆ. ಇನ್ನು ಲೆಕ್ಕಪತ್ರಗಳ ಸಂರಕ್ಷಣೆ ವಿಚಾರ, ಹೆಂಗೆ ರೆಕಾರ್ಡ್ಸ್ ಎಲ್ಲ ಹೆಂಗ್ ಮೇಂಟೈನ್ ಮಾಡಬೇಕು? ಲೆಕ್ಕಪತ್ರಗಳನ್ನು ಎಷ್ಟು ವರ್ಷ ಕಾಪಾಡಬೇಕು? ಎಷ್ಟೋ ಸರಿ ತುಂಬಾ ಜನ ಕೇಳ್ತಾ ಇರ್ತಾರೆ, ಗಮನ ಇಟ್ಟು ಕೇಳಿ, ಲೆಕ್ಕಪತ್ರಗಳನ್ನು ಎಷ್ಟು ವರ್ಷ ಕಾಪಾಡಬೇಕು ಅನ್ನೋದನ್ನ. ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಎಷ್ಟು ವರ್ಷ ಕಾಪಾಡಬೇಕು ಅಂತ ನಮ್ಮ ಕಾಯ್ದೆಯಲ್ಲಿ ಸ್ಪಷ್ಟತೆ ಇಲ್ಲ. ಆದ್ರೆ ಸಮಯ ಮಿತಿ ಕಾಯ್ದೆ ಅಂತಿದೆ, ಲಿಮಿಟೇಷನ್ ಆಕ್ಟ್ ಅಂತಿದೆ. ಅದು ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೇ ದಾಖಲೆ ಆದ್ರೂ 3 ವರ್ಷ ಇಡಬೇಕು. 3 ವರ್ಷ ಒಂದು ದಾಖಲೆ, ಯಾವುದೇ ದಾಖಲೆ ಆದ್ರೂ 3 ವರ್ಷ ವ್ಯಾಲಿಡಿಟಿ ಅಂತ ಸಾಮಾನ್ಯ ಮಿತಿಯನ್ನು ಹೇಳುತ್ತೆ ಸಮಯ ಮಿತಿ ಕಾಯ್ದೆಯಲ್ಲಿ. ಇನ್ನು ತೆರಿಗೆ ಕಾಯ್ದೆಗಳು ಹೇಳ್ತವೆ. ತೆರಿಗೆ ಕಾಯ್ದೆಗಳಲ್ಲಿ ಅಸಸಿ, ಕರದಾತ, ಏನು ಟ್ಯಾಕ್ಸ್ ಪೇಯರ್ ಇದ್ದಾನೆ, ತೆರಿಗೆ ಕಾಯ್ದೆಗಳು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಪ್ರೊಫೆಷನಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, GST 3 ನಮಗೆ ಸಹಕಾರ ಸಂಘಗಳಿಗೆ ಬರುವಂತಹ ತೆರಿಗೆ ಕಾಯ್ದೆಗಳು. ಈ 3 ತೆರಿಗೆ ಕಾಯ್ದೆಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ,
ವ್ಯವಹಾರದ ವರ್ಷ ಮುಗಿದ ನಂತರ 6 ವರ್ಷದೊಳಗೆ ಕಾದಿರಿಸಬೇಕು. ವ್ಯವಹಾರದ ವರ್ಷ ಮುಗಿದ ನಂತರದ, ಅದಕ್ಕೆ ನನ್ನ ಹತ್ರ ಯಾರ ಹತ್ರ ಕೇಳಿದ್ರೆ 8 ವರ್ಷ ಇಡಿ ಅಂತ ಹೇಳ್ಬಿಡ್ತೀನಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಈಗ 24, 25 ವ್ಯವಹಾರದ ಮುಗಿದ ನಂತರ 25ರ ನಂತರ 6 ವರ್ಷ. ಅಲ್ಲೇನೋ ಕನ್ಫ್ಯೂಷನ್ ಆಯ್ತು, 7 ವರ್ಷ ಆಗ್ಬಿಡುತ್ತೆ ಸರ್, 8 ವರ್ಷ ಇಟ್ಟುಬಿಡಿ, ಏನು ತೊಂದರೆ ಇಲ್ಲ. ಮತ್ತೆ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತಕರಾರು, ದೂರು, ವ್ಯಾಜ್ಯ ಇದೆ ಅಂದ್ರೆ ಆ ದಾಖಲೆಗಳನ್ನ, ಆ ವ್ಯಾಜ್ಯ ಅಂತಿಮವಾಗಿ ಇತ್ಯರ್ಥವಾದ ನಂತರ 3 ವರ್ಷ ಇಡಬೇಕು. ಸಾಲದ ದಾಖಲೆಗಳು, ರವೀಂದ್ರನಾಥ್ ಸಾಲ ತಗೊಂಡಿದ್ದ, ಎಲ್ಲೋ ಒಂದ್ ಕಡೆ ಲಿಟಿಗೇಷನ್ ಆಯ್ತು, ಒಂದಾದ ನಂತರ ಒಂದು ಕೋರ್ಟಿಗೆ ಹೋಗ್ತಾ ಇದೆ, 20 ವರ್ಷದಿಂದ ಕೋರ್ಟಲ್ಲಿ ಅಲ್ದಾಡ್ತಾ ಇದೀವಿ, 20 ವರ್ಷನೂ ಇಟ್ಕೊಳ್ಬೇಕು, ಅಂತಿಮವಾಗಿ ತೀರ್ಮಾನ ಆಯ್ತು. ಅದರ ನಂತರ 3 ವರ್ಷದವರೆಗೆ ಇಟ್ಟು ಕಡೆಗೆ ಅದನ್ನ ನೀವು ವಿಲೆ ಮಾಡಬಹುದು. ಈ ಲೆಕ್ಕಪತ್ರಗಳನ್ನ ಕಾಪಾಡುವಂತ ಹೊಣೆಗಾರಿಕೆ, ಅಭಿರಕ್ಷೆ ಯಾರದ್ದು? ಹಾಗಾದ್ರೆ ಯಾರ ದಾಖಲೆಗಳನ್ನ ಕಾಪಾಡಬೇಕು? ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಕ್ರಮವಾಗಿ ನಿರ್ವಹಿಸಬೇಕು ಮತ್ತು ಕಾಪಾಡಬೇಕು. ಅದು ಸಂಸ್ಥೆಗೆ ಸಂಬಂಧಪಟ್ಟ ಪ್ಯೂನ್ ಟು ಅಧ್ಯಕ್ಷ ಎಲ್ಲರದ್ದು ಸಾಮೂಹಿಕ ಜವಾಬ್ದಾರಿ. ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನಾಗಲಿ ಸಾಮೂಹಿಕ ಜವಾಬ್ದಾರಿ ಇರ್ತದೆ. ಸಾಮಾನ್ಯವಾಗಿ ಲೆಕ್ಕಪತ್ರಗಳನ್ನ ಸಂಬಂಧಪಟ್ಟಂತ ದಾಖಲೆಗಳನ್ನ ನಿರ್ವಹಿಸುವ ಮತ್ತು ಕಾಪಾಡುವ ಜವಾಬ್ದಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸೆಕ್ರೆಟರಿ. ಸಾಮಾನ್ಯವಾಗಿ ಒಂದಾನ ವೇಳೆ ಇದನ್ನ ಡೆಲಿಗೇಷನ್ ಮಾಡಿದ್ರೆ ಬೇರೆಯವರಿಗೆ ನಿಯೋಜನೆ ಕೂಡ ಮಾಡಬಹುದು, ಇಲ್ಲ ಅಂತಲ್ಲ. ಅದು ಸಾಮಾನ್ಯವಾಗಿ ಲೆಕ್ಕಪತ್ರಗಳನ್ನ ಇದು ಮಾಡುವಂಥದ್ದು ಅವನ ಜವಾಬ್ದಾರಿ. ಇನ್ನು ಲೆಕ್ಕಪತ್ರಗಳ ದಾಖಲೆಗಳಲ್ಲಿ ಡೂಸ್ ಅಂಡ್ ಡೋಂಟ್ಸ್, ಮಾಡದಿರೋಗಳು ಏನೇನು? ಹಾಗಾದ್ರೆ ಏನೇನು ಮಾಡಬಹುದು, ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು? ಮೊದಲನೇದಾಗಿ ಲೆಕ್ಕಪತ್ರಗಳ ದಾಖಲೆಗಳ ನಿರ್ವಹಣೆ, ಲೆಕ್ಕ ನಮೂದು, ಅಂತಿಮ ಲೆಕ್ಕಪತ್ರಗಳ ತಯಾರಿ, ಲೆಕ್ಕ ಪರಿಶೋಧಕ್ಕೆ ಸಲ್ಲಿಕೆ, ಇದಿಷ್ಟನ್ನು ಕ್ರಮವಾಗಿ ನಿರ್ವಹಿಸುವ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಸಹಕಾರ ಸಂಘ ಮತ್ತು ಆಡಳಿತ ಮಂಡಳಿ ಮೇಲಿದೆ. ಇದರಲ್ಲಾಗುವಂತಹ ಯಾವುದೇ ನ್ಯೂನತೆ ಇರ್ಬೋದು, ಲೋಪ ಇರ್ಬೋದು, ದೋಷ ಇರ್ಬೋದು, ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಯಾರು? ನಿರ್ದೇಶಕ ಮಂಡಳಿ. ಬೇರೆ ಯಾರು ಹೊಣೆಗಾರರಲ್ಲ, ಜವಾಬ್ದಾರರಲ್ಲ. ಹಾಗಾಗಿ ಅಂತಿಮ ಜವಾಬ್ದಾರಿ ನಿಮ್ಮದಾಗಿರುತ್ತದೆ, ಅಂದ್ರೆ ಆಡಳಿತ ಮಂಡಳಿಯದು. ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಗಮನಿಸಬೇಕಾದ ಅಂಶಗಳು, ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ಏನೇನು ಗಮನಿಸಬೇಕು? ಮೊದಲನೇದಾಗಿ ನಾವು ಯಾವುದೋ 60ನೇ ಇಸ್ವಿಯಿಂದನೂ ಒಂದೇ ತರ ಮಾಡ್ಕೊಂಡ್ ಬರ್ತಾ ಇದೀವಿ. ಕಾನೂನು ಬದಲಾವಣೆ ಆಗಿದೆ. ನಿಮ್ಮಲ್ಲಿ ಬದಲಾವಣೆ ಆದಂತ ಕಾನೂನಿಗೆ ಅನುಗುಣವಾಗಿ ನಿಮ್ಮ ಲೆಕ್ಕಪತ್ರಗಳ ದಾಖಲೆಗಳ ನಮೂನೆಗಳನ್ನು ಬದಲಾಯಿಸ್ಕೊಡಿ. ಅದೇ ರಸೀದಿ, ಅದೇ ವೋಚರ್ಗಳು ಬರೋದಿಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಕಾನೂನು ಬದಲಾವಣೆ ಆದಾಗ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ GST ನೋಂದಣಿ ಆಗಿದೆ ಅಂದ್ರೆ, GST ನೋಂದಣಿ ಆಗಿದ್ರೆ ಎಲ್ಲ ದಾಖಲೆಗಳಲ್ಲಿ ರಸೀದಿ ಇರ್ಬೋದು, ಬಿಲ್ಗಳು ಇರ್ಬೋದು, ನೋಂದಣಿ ಸಂಖ್ಯೆ ಬೇಕು. ಯಾವುದೇ ಫೈನಾನ್ಷಿಯಲ್ ಡಾಕ್ಯುಮೆಂಟ್ ಆದ್ರೂ GST ನಂಬರ್ ಇರಬೇಕು, GST ನೋಂದಣಿ ಆಗಿದ್ರೆ. ಅಕಸ್ಮಾತ್ ಕಂಪ್ಯೂಟರೈಸ್ ಮಾಡಿದ್ದೀರಿ ಅಂದ್ರೆ ಕಂಪ್ಯೂಟರೈಸ್ ಇದರಲ್ಲೂ ಕೂಡ ನೀವು ಇದನ್ನ ಅಳವಡಿಸ್ಕೊಳ್ಳಿ. ಮತ್ತೆ ಹೆಚ್ಚಿನ ವ್ಯವಹಾರ, ಈಗ ಕ್ಯಾಶ್ ಲಿಮಿಟ್ಸ್ ನಾನು ಹಿಂದೊಮ್ಮೆ ತಗೊಂಡಿದ್ದೆ, ಒಂದು ಅವಧಿಯನ್ನೇ ತಗೊಂಡಿದ್ದೆ, ಅದರಲ್ಲಿ ನಾನು ಹೇಳಿದ್ದೀನಿ ಸ್ಪಷ್ಟವಾಗಿ ಕ್ಯಾಶ್ ಲಿಮಿಟ್ಸ್ ಇದೆ. ಈಗ ಹಾಗಾಗಿ ಹೆಚ್ಚಿನ ಇದನ್ನ ಇಂಟರ್ನೆಟ್ ಉಪಯೋಗಿಸಿ ಅಥವಾ ಆನ್ಲೈನ್ ಮೂಲಕ ಮಾಡಿ ಅಥವಾ ಬ್ಯಾಂಕ್ ಮೂಲಕ ಮಾಡಿ. ಮತ್ತೆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆಗಳಿರ್ಲಿ, ಅದನ್ನ ಸಂಸ್ಥೆಯ ಕಚೇರಿಯಲ್ಲೇ ಇಡಿ. ಅದನ್ನು ಅಧ್ಯಕ್ಷರ ಮನೆಯಲ್ಲೋ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಮನೆಯಲ್ಲೋ ಅಥವಾ ಬೇರೆ ಎಲ್ಲೋ ಅಲ್ಲೇ ನಿರ್ವಹಣೆ ಮಾಡಬೇಕು. ಮತ್ತೆ ಹಣಕಾಸಿನ ವ್ಯವಹಾರಗಳನ್ನ ಬ್ಯಾಂಕಿನ ಖಾತೆಗಳ ಮೂಲಕ ಥ್ರೂ ಬ್ಯಾಂಕ್ ಅಕೌಂಟ್ ಹೋಗಿ, ಅಂದ್ರೆ ನಗದು ವ್ಯವಹಾರವನ್ನ ಕಡಿಮೆ ಮಾಡ್ಕೊಳ್ಳಿ. ಮತ್ತೆ ಬ್ಯಾಂಕಿನ ವ್ಯವಹಾರ ಇದೆ ಅಂದ್ಮೇಲೆ ಬ್ಯಾಂಕ್ ಪುಸ್ತಕವನ್ನ, ಪಾಸ್ ಪುಸ್ತಕವನ್ನ ಕನಿಷ್ಠ ವಾರಕ್ಕೊಮ್ಮೆನಾದ್ರೂ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಹಿಂದೂ ಒಂದ್ಸರಿ ಹೇಳಿದ್ದೆ, ಯಾವುದೇ ಚೆಕ್ ಕೊಡ್ಲಿ, ಚೆಕ್ ಮಾನ್ಯವಾದಂತಹ ಚೆಕ್ ಯಾವತ್ತು ಎನ್ಕ್ಯಾಶ್ ಆಗತ್ತೆ ಅವತ್ತು ದಾಖಲೆ ಮಾಡಿ ಹೊರತು ಚೆಕ್ ನೀಡಿದ ದಿನದಂದು ನೀವು ದಾಖಲೆ ಮಾಡಬೇಡಿ. ನಮೂದು ಮಾಡಬೇಕಾಗಿರೋದು ಚೆಕ್ ಎನ್ಕ್ಯಾಶ್ ಆದ ದಿನ. ಇನ್ನು ಏನ್ ಮಾಡಬಾರ್ದು? ನಿಮ್ಮ ವೈಯಕ್ತಿಕ ವ್ಯವಹಾರಗಳನ್ನು ಸಂಸ್ಥೆಯ ಖಾತೆಗಳ ಮೂಲಕ ಮಾಡಬೇಡಿ. ಎಲ್ಲೋ ನನ್ನ ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು, ನಮ್ಮ ಸಂಸ್ಥೆಯ ಬ್ಯಾಂಕ್ ಅಕೌಂಟ್ ಇಂದ ಕಟ್ಬಿಟ್ಟೆ, ಅಥವಾ ಇನ್ಯಾವುದೋ ಒಂದು ಸಂಸ್ಥೆ, ನನ್ನ ಪರ್ಸನಲ್ ವ್ಯವಹಾರಗಳನ್ನ ನಾನು
ಸಂಸ್ಥೆಯ ಖಾತೆಗಳ ಮೂಲಕ ಮಾಡುವಂತಿಲ್ಲ, ಮಾಡಬೇಡಿ. ಮತ್ತೆ ಆಯಾ ದಿನದ ಲೆಕ್ಕವನ್ನು ಆಯಾ ದಿನವೇ ನಮೂದು ಮಾಡಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಬರಿಬೇಡಿ. ಮತ್ತೆ ಅತಿ ಮುಖ್ಯವಾಗಿ ನಿಮ್ಮ ಸಂಸ್ಥೆಯ ಯಾವುದೇ ವಿಚಾರದಲ್ಲಿ ಎಷ್ಟೋ ಸರಿ ಸಲಹೆಗಳು ಬೇಕಾಗತ್ತೆ. ನಿಮ್ಮ ಸಂಸ್ಥೆಗೆ ಅನ್ವಯಿಸುವಂತಹ ಕಾನೂನಿನ ಅರಿವಿಲ್ಲದರ ಹತ್ರ ಯಾವುದೇ ಸಲಹೆ ಪಡೆಯಬೇಡಿ. ಯಾರೋ ಹೇಳಿದ್ರು ಪಾನ್ಬೇಡ ಶಾಪ್ನಲ್ಲಿ ಹೋಗಿದ್ದೆ, ಅಲ್ಲಿ ನಿಂತು ಹೊಂಟಾಗ ಯಾರೋ ಒಬ್ರು ಹಿಂಗೆ ಹೇಳಿದ್ರು ಸರ್, ಹೌದಾ, ಕೇಳಬೇಡಿ. ಯಾಕೆಂದ್ರೆ ಅದು ಎಲ್ಲೋ ಕೂತ್ಕೊಂಡು ಕೇಳಿದಂತ ಮಾತುಗಳು ಮಾನ್ಯವಲ್ಲ. ಯಾಕೆಂದ್ರೆ ಅವ್ರು ಕಾನೂನುಬದ್ಧವಾಗಿ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ವಾಟ್ಸಾಪ್ ನಲ್ಲಿ ಬಂದಿರೋ ಮಾಹಿತಿಗಳ ಆಧಾರದಲ್ಲಿ ನೀವು ನಿರ್ಣಯಗಳು ತಗೊಳ್ಬೇಡಿ. ಎಷ್ಟೋ ಸಾರಿ ನಾವು ಅದನ್ನು ತಪ್ಪು ಮಾಡ್ಬಿಡ್ತೀವಿ. ವಾಟ್ಸಾಪ್ ಅಲ್ಲಿ ಬಂದಿದೆ ಅಂದ್ರೆ ಸರಿ ಇರ್ತದೆ ಅಂತ. ಇಲ್ಲ, ತಪ್ಪಿರ್ಬೋದು. ಮತ್ತೆ ಅಂತಿಮ ಲೆಕ್ಕಪತ್ರಗಳನ್ನ ತಯಾರು ಮಾಡ್ಲಿಕ್ಕೆ ಇಲಾಖೆ ನಿಮಗೆ ಮಾದರಿಯನ್ನ ನಿಗದಿಪಡಿಸಿದೆ. ಯಾವ್ಯಾವ ಸೌಹಾರ್ದಗಳಿಗೆ ಇಂತಿಂತ ಮಾದರಿ, ಪತ್ತಿನ ಸಹಕಾರಿಗಳಿಗೆ ಇಂತಿಂತ ಮಾದರಿ, MTCS ಗಳಿಗೆ ಇಂತಿಂತ ಮಾದರಿ, ಪ್ಯಾಕ್ಸ್ ಗಳಿಗೆ, ಎಲ್ಲ ಕೋಪರೇಟಿವ್ ಸೊಸೈಟಿಗಳಿಗೆ ಮಾದರಿ ಅಂದ್ರೆ ಮಾಡೆಲ್ ಇದನ್ನ ಕಳಿಸಿದ್ದಾರೆ. ಇಂಥ ನಮೂನೆಗಳಲ್ಲಿ ಇರಬೇಕು ಅಂತ. ಅದೇ ನಮೂನೆಗಳಲ್ಲಿ ಆ ಲೆಕ್ಕಪತ್ರಗಳನ್ನು ತಯಾರಿಸಿ. ಯಾಕೆಂದ್ರೆ ಸಂಘದ ವ್ಯವಹಾರ ಸರಿಯಾಗಿದೆ, ಪಾರದರ್ಶಕವಾಗಿದೆ ಮತ್ತು ಕಾನೂನುಬದ್ಧವಾಗಿದೆ ಅನ್ನೋದನ್ನ ದೃಢೀಕರಿಸಲಿಕ್ಕೆ ಲೆಕ್ಕಪತ್ರಗಳ ಕ್ರಮಬದ್ಧ ನಿರ್ವಹಣೆ ಅಂದ್ರೆ ಹೇಗ್ ಮಾಡ್ಬೇಕಾಗಿತ್ತು ಅದೇ ರೀತಿ ಮಾಡಿದ್ರೆ ಮಾತ್ರ ಆವಾಗ ಸರಿಯಾಗತ್ತೆ. ಹಾಗೆ ಲೆಕ್ಕಪತ್ರಗಳನ್ನ ಕ್ರಮವಾಗಿ ನಿರ್ವಹಿಸೋದ್ರಿಂದ ಹೆಚ್ಚು ಯಾವ್ದಾವ್ದೋ ಲೋಪದೋಷಗಳಿದ್ರೆ ಅದನ್ನ ನಿವಾರಿಸ್ಕೊಳ್ಬಹುದು, ಹಾಗೆ ಕಡಿಮೆ ಮಾಡ್ಕೊಳ್ಬಹುದು, ಮತ್ತೆ ಕಾನೂನು ಪಾಲನೆ ಆಗತ್ತೆ. ಇನ್ನು ಲೆಕ್ಕ ಪರಿಶೋಧನಾ ಅಂಶಗಳು ಏನೇನಿದೆ ಅಂದ್ರೆ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸೆಷನ್ಗೆ ಸಂಬಂಧಪಟ್ಟಂತೆ ಲೆಕ್ಕ ಪರಿಶೋಧನಾ ಏನಿದೆ, ಅಂತಿಮ ಲೆಕ್ಕಪತ್ರಗಳು ಏನಿದೆ, ಲೆಕ್ಕ ಪರಿಶೋಧನೆ ಅತಿ ಪ್ರಮುಖವಾದ ಭಾಗ. ನಾವು ವಿ ನೀಡ್ ಟು ಸರ್ಟಿಫೈ ದೋಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗಾಗಿ ಅಂತಿಮ ಲೆಕ್ಕಪತ್ರಗಳು ಅಕ್ಯುರೇಟ್ ಆಗಿದೆಯಾ ಅನ್ನೋದನ್ನ ನಾವು ನೋಡ್ಲೇಬೇಕು. ಹಾಗಾಗಿ ಇದನ್ನ ಅಮೂಲಾಗ್ರವಾಗಿ ಪರಿಶೀಲನೆ ಮಾಡಬೇಕು. ಜಮಾ ಖರ್ಚು ತಕ್ತೆಯನ್ನು, ಜಮಾಗಳನ್ನ, ಖರ್ಚುಗಳನ್ನ ಎಲ್ಲದನ್ನು ನಾವು ಪರಿಶೀಲನೆ ಮಾಡಬೇಕು. ಇವುಗಳಲ್ಲಿ ಎಲ್ಲೇ ನ್ಯೂನತೆ ಅಥವಾ ಲೋಪ ಅಥವಾ ದೋಷಗಳನ್ನು ಗಮನಿಸಿದ್ರು ಅವುಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಮಂಡಳಿಯ ಗಮನಕ್ಕೆ ತಂದು ಅವರಿಂದನೇ ಸರಿಪಡಿಸಬೇಕು, ನಾವು ಸರಿಪಡಿಸೋದಲ್ಲ. Auditors, chartered accountants, they are not supposed to rectify the mistakes. They need to get those mistakes. ಏನೋ ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳಿದ್ರೆ they have to get it rectified by the staff only. ನಾವು ಫೈನಲೈಸ್ ಮಾಡುವಾಗ ನಾವು ರೆಕ್ಟಿಫೈ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಮತ್ತೆ ಇದು ಸರಿಯಾಗಿದೆ, ಕರೆಕ್ಟ್ ಇದೆ, ಕರಾರು ಹಕ್ಕಾಗಿದೆ, ಅಕ್ಯುರೇಟ್ ಆಗಿದೆ, ಸರಿಯಾದ ಲಾಭ ಅಥವಾ ನಷ್ಟವನ್ನ ತೋರಿಸುತ್ತದೆ, ಶೋಸ್ ಪ್ರಾಪರ್ ಕರೆಕ್ಟ್ ಪ್ರಾಫಿಟ್ ಆರ್ ಲಾಸ್ ಅನ್ನೋದನ್ನ ಲೆಕ್ಕ ಪರಿಶೋಧಕರು ದೃಢೀಕರಿಸಬೇಕು. ವಿ ನೀಡ್ ಟು ಸರ್ಟಿಫೈ. ಈ ಲೆಕ್ಕ ಪರಿಶೋಧನೆಯ ಅಂಗವಾಗಿ ನಮಗೆ ಒಂದಿಷ್ಟು ಈಗಾಗಲೇ ಹೇಳ್ದಂಗೆ ಅಡಕಗಳು, ಪರಿಶಿಷ್ಟಗಳು ಮತ್ತು ಅನುಬಂಧಗಳು ಇರ್ತಾ ಇದೆ. ಅವುಗಳನ್ನು ಕೂಡ ದೃಢೀಕರಿಸಬೇಕು. ಎಲ್ಲೆಲ್ಲಿ ಆಡಿಟರ್ಸ್ ದೃಢೀಕರಣ ಬೇಕು ಅದಷ್ಟಕ್ಕೂ ನಾವು ದೃಢೀಕರಣ ಮಾಡ್ಬೇಕಾಗತ್ತೆ. ಮತ್ತೆ ಈ ವರದಿಯಲ್ಲಿ ಲೆಕ್ಕ ಪರಿಶೋಧನಾ ವರದಿ ಬೇರೆ, ಅಂತಿಮ ಲೆಕ್ಕಪತ್ರಗಳು ಬೇರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆಗೆ ನಮ್ದೊಂದು ವಿವರವಾದಂತಹ ಡೀಟೇಲ್ಡ್ ಲೆಕ್ಕ ಪರಿಶೋಧನಾ ವರದಿ, ಡೀಟೇಲ್ಡ್ ಆಡಿಟ್ ರಿಪೋರ್ಟ್ ಇರ್ತದೆ. ಅದರಲ್ಲಿ ಲೆಕ್ಕಪತ್ರಗಳನ್ನ ನಿರ್ವಹಣೆ ಬಗ್ಗೆ ಕೂಡ ನಾವು ನಮ್ಮ ಒಪಿನಿಯನ್ ಮತ್ತು ರಿಮಾರ್ಕ್ಗಳನ್ನು ಹೇಳಬೇಕಾಗತ್ತೆ. ಲಾಭ ವಿಂಗಡಣೆ, ವಿತರಣೆ ಕ್ರಮವಾಗಿ ಆಗಿರೋ ಬಗ್ಗೆ ಟಿಪ್ಪಣಿ ನೀಡಬೇಕು. ವಿ ನೀಡ್ ಟು ರಿಮಾರ್ಕ್, ಐ ಮೀನ್ ನೋಟ್ ಅದನ್ನ ಕೊಡ್ಬೇಕಾಗತ್ತೆ, ಟಿಪ್ಪಣಿ ಕೊಡ್ಬೇಕಾಗತ್ತೆ. ಮತ್ತೆ ಸಂಘದ ವ್ಯಾವಹಾರಿಕ ಜೊತೆಗೆ ಆಡಳಿತಾತ್ಮಕ ಅಂಶಗಳನ್ನು ಗಮನಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಇದಿಷ್ಟು ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳು, ಒಂದು 2 ಸ್ಲೈಡ್ ನಲ್ಲಿ ನಾನು ಅದನ್ನು ಹೇಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ. ಇವತ್ತು ಸುಮಾರು 45 ನಿಮಿಷಗಳ ಕಾಲ ಲೆಕ್ಕಪತ್ರಗಳ ನಿರ್ವಹಣೆಯ 4ನೇ ಕಂತನ್ನ ಪ್ರಸ್ತುತಪಡಿಸಿದ್ದೀನಿ. ಮುಂದಿನ ವಾರದಲ್ಲಿ ಇನ್ನೊಂದು ಭಾಗವನ್ನ, ಇದಕ್ಕೆ ಪೂರಕವಾಗಿರುವಂತಹ ಒಂದು ಗಣಕೀಕರಣದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ, ಯಾಕಂದ್ರೆ ಕಂಪ್ಯೂಟರೈಸ್ಡ್ ಇದಿಷ್ಟು ನಾವು ಮ್ಯಾನ್ಯಲ್ ಆಗಿರೋದ್ರ ಬಗ್ಗೆ ಮಾತಾಡಿದ್ವಿ. ಕಂಪ್ಯೂಟರೈಸ್ ಮಾಡಿದ್ರೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಸೊ ಇದಿಷ್ಟು ಹೇಳ್ತಾ ಎಲ್ಲ ಸೇರಿದ ಎಲ್ಲ ಮಹನೀಯರಿಗೆ ಎಲ್ಲರಿಗೂ
ಮತ್ತೊಮ್ಮೆ ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಸಹಕಾರ.